ಹರಿಭಕ್ತಿ ಸಾರದಲ್ಲಿ ಹಲವಾರು ಹೆಸರುಗಳು ಬರ್ತಾ ಹೋಗುತ್ತೆ. ಅದರಲ್ಲಿ ಕೆಲವೊಂದು ಪುರಾಣಕ್ಕೆ ಸಂಬಂಧಪಟ್ಟಿರುತ್ತೆ. ಕೆಲವೊಂದು ನಮ್ಮ ಒಂದು ಕನ್ವಿಕ್ಷನ್‌ಗೆ ಸಂಬಂಧಪಟ್ಟಿರುತ್ತೆ. ಅಂದ್ರೆ ನಾವು ಯಾವ ರೀತಿ ಅದನ್ನ ಧಾರಣೆ ಮಾಡಬೇಕು. ಹ್ಮ್. ಭಗವಂತನನ್ನ ಅಥವಾ ಭಗವಂತನ ಬಗ್ಗೆ ಇರುವ ಭಕ್ತಿಯನ್ನ, ಅವನ ಶ್ರದ್ಧೆಯನ್ನ ಧಾರಣೆ ಮಾಡೋದು ಹೇಗೆ? ನಾವದನ್ನ ಪ್ರತಿನಿತ್ಯ ಮನನ ಮಾಡ್ಕೊಳ್ಳೋದು ಹೇಗೆ? ಅಥವಾ ಅ ಯಾವುದನ್ನ ಮನನ ಮಾಡ್ಕೊಳ್ಬೇಕು? ಮತ್ತೆ ಯೋಗಾರ್ಥ ಹೀಗೆ ಹಲವಾರು ರೀತಿಯಲ್ಲಿ ಅದು ಕನಕದಾಸರು ನಮಗದನ್ನ ಕೊಟ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಈ ಒಂದು ಮುಕ್ತಕ ಏನಿದೆ, ನನಗೆ ತುಂಬಾ ವೈಯಕ್ತಿಕವಾಗಿ ಹತ್ತಿರವಾದದ್ದು. ಯಾಕಂದ್ರೆ ಇದರಲ್ಲಿ ವಿಷಯಗಳು ತುಂಬಾ ಆಳವಾದ ವಿಷಯಗಳನ್ನ ಭಗವಂತನ ಹೆಸರುಗಳಲ್ಲೇ ನಮ್ಗದನ್ನ ಕೊಡ್ತಾ ಹೋಗ್ತಾರೆ. ಅದೇನು ಅಂತ ಇವಾಗ ನೋಡೋಣ. ಅನುಪಮ ಚಾರಿತ್ರ, ಕರುಣಾವನಧಿ, ಭಕ್ತ ಕುಟುಂಬಿ, ಯೋಗಿ ಜನ ಹೃದಯ ಪರಿಪೂರ್ಣ, ನಿತ್ಯಾನಂದ, ನಿಗಮನುತ, ವನಜನಾಭ, ಮುಕುಂದ, ಮುರಮರ್ದನ, ಜನಾರ್ದನ, ತ್ರೈಜಗತ್ಪಾವನ, ಸುಧಾರ್ಜಿತ, ದೇವ ರಕ್ಷಿಸು ನಮ್ಮನ ನವರತ. ಇಂಥ ಗುಣಗಳಿರೋಂಥವನು ನಮ್ಮನ್ನ ರಕ್ಷಿಸಲಿ ಅಂತ ಕೇಳ್ಕೊತಿದ್ದಾರೆ. ಸೊ ಅಲ್ಲಿ ಹೆಸರುಗಳು ಹೇಳಿದರೆ ಅದ ಅರ್ಥವನ್ನ ತಿಳ್ಕೊಂಡು ನಾವು ಅನುಸಂಧಾನ ಮಾಡಿ ಇಂತಹ ಗುಣಗಳು ಇರುವಂಥವ ನಮ್ಮನ್ನ ರಕ್ಷಿಸಲಿ ಅಂತ ಕೇಳ್ಕೊಂಡಾಗ ಈ ಮುಕ್ತಕದಲ್ಲಿ ನಮಗೆ ಭಕ್ತಿ ಮಾರ್ಗ ಸಿಗುತ್ತೆ, ಜ್ಞಾನ ಮಾರ್ಗ ಸಿಗುತ್ತೆ, ಹಾಗೆ ನಮಗೆ ಯೋಗ ಮಾರ್ಗವು ಸಿಗುತ್ತೆ, ಕರ್ಮ ಮಾರ್ಗವು ಸಿಗುತ್ತೆ. ಅಷ್ಟು ಕೂಡ ಇದರಲ್ಲಿ ನಮಗೆ ಆ, ಈ ಮುಕ್ತಕದಲ್ಲಿ ಅಷ್ಟನ್ನು ಅಳವಡಿಸ್ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಹೆಸರುಗಳನ್ನ ಆಯ್ಕೆ ಮಾಡಿ ಇಟ್ಟಿದ್ದಾರೆ. ಅನುಪಮ ಚಾರಿತ್ರ ಅಂದ್ರೆ ಅವನ ಚಾರಿತ್ರ ಏನಿದೆ, ಅವನ ನಡವಳಿಕೆ ಏನಿದೆ, ಇಷ್ಟು ದಿನದ ನಡವಳಿಕೆ ನಾವು ನೋಡಿರೋದು ಅದು ಅನುಪಮವಾಗಿರೋದು. ಮತ್ತೆ ಹೋಲಿಸೋದಕ್ಕೆ ಸಾಧ್ಯವಿಲ್ಲ. ಅದನ್ನ ಅದು ಮತ್ತೆ ಆ ರೀತಿ ಇನ್ನೊಬ್ಬರ ಚರಿತ್ರೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಚರಿತ್ರೆ ಭಗವಂತನಿಗಿದೆ ಅಂತ ಹೇಳ್ತಾರೆ. ಇದು ಹ್ಮ್, ಈ ಹೋಲಿಸಕ್ಕೆ ಆಗಲ್ಲ ಅನ್ನೋ ಅರ್ಥ ಏನಿದೆ, ಅದು ಓಹ್! ಬರೀ ಅನುಪಮ ಚರಿತ್ರೆ ಒಂದಲ್ಲೇ ಅಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ಇದೇ ಅರ್ಥ ಬರುವಂತ, ಅಂದ್ರೆ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರ್ಥ ಬರುವಂತ ಹಲವಾರು ಹೆಸರುಗಳು ಬರುತ್ತೆ. ವ್ಯಾಲ ಸರ್ಪದಂತೆ ಕೈಗೆ ಸಿಗದವನು, ಅಪ್ರಮೇಯಾತ್ಮ ಅಳತೆಗೆ ಸಿಗದವನು, ವಿಶ್ವಕರ್ಮ ವಿಚಿತ್ರವಾಗಿ ವಿಶ್ವವನ್ನು ರಚಿಸಿರುವವನು, ಅಗ್ರಾಹ್ಯ ಗ್ರಹಿಕೆಗೆ ಸಿಗದವನು. ನಾವು 2 ರೀತಿಯಲ್ಲಿ ನೋಡೋಣ. ಒಂದು ಸಗುಣ ಉಪಾಸನೆ, ಇನ್ನೊಂದು ನಿರ್ಗುಣ ಉಪಾಸನೆ, ಮತ್ತಿನ್ನೊಂದು ಹ್ಮ್ ಆಕಾರದಲ್ಲಿ ಮತ್ತೆ ನಿರಾಕಾರದಲ್ಲಿ. ಈಗ ಇದು 4 ಬೇರೆ ಬೇರೆ ಅರ್ಥದಲ್ಲಿ ಬರುತ್ತೆ. ಅಂದ್ರೆ ಸಾಮಾನ್ಯ ಜನರಿಗೆ ಅ ನಮ್ಮ ನಮ್ಮ ದಿನನಿತ್ಯದ ನಂಬಿಕೆ, ಆಚರಣೆ, ಶ್ರದ್ಧೆ, ಭಕ್ತಿ ಇದೆಲ್ಲವೂ ನಮಗೆ ಭಗವಂತ ನನ್ನ ಸುಖ ದುಃಖಗಳನ್ನು ನೋಡಿಕೊಳ್ಳುವ ಒಂದು ಕೊಡುಕೊಳ್ಳುವಿಕೆ ಸಂಬಂಧ ನಮಗಿದ್ದಾಗ, ಅಲ್ಲಿ ನಾವು ಸಗುಣ ಉಪಾಸನೆಗೆ ಹೋಗ್ತೀವಿ. ಸಗುಣ ಉಪಾಸನೆಯಲ್ಲೂ ಆಕಾರಕ್ಕೆ ಹೋಗ್ತೀವಿ. ಅಂದ್ರೆ ಭಗವಂತನ ವಿಷ್ಣುವಾಗೋ, ಶಿವನಾಗೋ, ಬುದ್ಧನಾಗೋ, ಯೇಸು ಕ್ರಿಸ್ತನಾಗೋ, ಅಲ್ಲಾಹು ಆಗೋ ನಾವು ಪ್ರತಿಯೊಂದು ಪ್ರದೇಶದಲ್ಲೂ ತಮ್ಮ ತಮ್ಮದೇ ಆದಂತ ಒಂದಷ್ಟು ನಂಬಿಕೆಗಳು ಮತ್ತೆ ಆಚರಣೆಗಳಿಗೆ ಒಳಪಟ್ಟಿರುತ್ತೆ. ಇದು ನಮ್ಮ ಶ್ರದ್ಧೆಗೆ ತಕ್ಕಂತೆ ನಾವು ಮಾಡುವಂತಹ ನಂಬಿಕೆಗಳು, ಆಚರಣೆಗಳಿಗೆ ಸಂಬಂಧಪಟ್ಟಿರುತ್ತೆ. ಇದು ನಮ್ಮ ಕೊಡುಕೊಳ್ಳುವಿಕೆಗೆ, ಅಂದ್ರೆ ನನಗೆ ಕಷ್ಟ ಏನೋ ಬಂತು, ನಾನು ಭಗವಂತನ ಮೊರೆ ಹೋಗ್ತೀನಿ. ನನಗೆ ಸುಖ ಬಂತು, ನಾನು ಧನ್ಯವಾದ ಹೇಳೋದಕ್ಕೆ ಹರಕೆಯನ್ನು ಹೊತ್ಕೊಂಡಿರ್ತೀನಿ, ನಂಗೆ ಒಳ್ಳೇದಾಗತ್ತೆ. ನಾನು ಭಗವಂತನ ಕಾಣಿಕೆ ಒಪ್ಪಿಸಿ ಬರ್ತೀನಿ. ನಾನು ಗುರುವಾರ ಇಂಥದಕ್ಕೆ ಹೋಗ್ತೀನಿ, ಭಾನುವಾರ ನಾನು ಚರ್ಚ್‌ಗೆ ಹೋಗ್ತೀನಿ, ನಾನು ನಮಾಜ್‌ಗೆ ಹೋಗ್ತೀನಿ. ಇದೆಲ್ಲ ನಾವು ನಮ್ಮ ಸಂಸ್ಕೃತಿ, ಆಚರಣೆ ಮತ್ತೆ ನಂಬಿಕೆಗಳಿಗೆ ಸಂಬಂಧಪಟ್ಟದ್ದು. ಇದಕ್ಕೆ ನಮಗೊಂದು ಸಗುಣ ಉಪಾಸನೆ. ಆ ಸಗುಣ ಉಪಾಸನೆಯಲ್ಲಿ ನಾವು ಒಂದು ಆಕಾರವನ್ನ ಕಲ್ಪಿಸ್ಕೊತೀವಿ. ಆಕಾರವನ್ನ ಕಲ್ಪಿಸ್ಕೊಂಡು ಅವನ ಕೃಷ್ಣನಾಗಿ, ಶಿವನಾಗಿ, ಪಾರ್ವತಿಯಾಗಿ ಅಥವಾ ಚಾಮುಂಡೇಶ್ವರಿಯಾಗಿ ನಾವು ಆಚರಣೆಗೆ ಹೋಗ್ತೀವಿ. ಆಯಾ ಪ್ರದೇಶಕ್ಕೆ ತಕ್ಕಂತೆ ಆಚರಣೆಗಳಲ್ಲಿ ವ್ಯತ್ಯಾಸವಾಗ್ತಾ ಹೋಗುತ್ತೆ. ನೈವೇದ್ಯ ಇಡೋದ್ರಲ್ಲಿ ವ್ಯತ್ಯಾಸ ಆಗುತ್ತೆ. ಅದು ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ವ್ಯತ್ಯಾಸವಾಗ್ತಿರುತ್ತೆ. ಇದಕ್ಕೆ ನಾವು ಸಗುಣೋಪಾಸನೆ ಮತ್ತು ಅದನ್ನ ಆಕಾರದಲ್ಲಿ ನೋಡುವಂಥದ್ದು. ಇದು ನಮ್ಮ ಲೌಕಿಕಕ್ಕೆ ಸಂಬಂಧಪಟ್ಟಿರುತ್ತೆ. ದಿನನಿತ್ಯದ ಬೇಕು ಬೇಡಗಳ ಸಂಬಂಧಪಟ್ಟಂಗೆ, ಸುಖ ದುಃಖಗಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ನಾವು ಒಂದು ನಂಬಿಕೆಯನ್ನ, ಪರಂಪರೆಯನ್ನ ನಾವು ಅ, ಅ, ಅನುಸರಣೆ ಮಾಡ್ತಾ ಹೋಗ್ತಿರ್ತೀವಿ. ಇದರ ಹೊರತಾಗಿ ನಾವು ಭಗವಂತ ಹೇಗಿದ್ದನೋ ಹಾಗೆ ಅವನನ್ನು ನಾವು ಅನುಭವಕ್ಕೆ ತಗೋಬೇಕು. ನಾನು ಸತ್ಯ ಸಾಕ್ಷಾತ್ಕಾರ ಕಡೆಗೆ ನಡಿಬೇಕು, ಆತ್ಮ ಸಾಕ್ಷಾತ್ಕಾರ ಕಡೆಗೆ ನಡಿಬೇಕು ಅಂದಾಗ ಆತ ಅಲ್ಲಿ ಸಗುಣೋಪಾಸನೆ ಇದ್ದರೂ ಅವನು ಗೂಢಿ ಪರಂಪರೆಯಿಂದ ಆ ಗೂಢ ಪರಂಪರೆಯಿಂದ ಹೊರಗೆ ಬರ್ತಾನೆ. ಆತ ಭಗವಂತ ಎಲ್ಲೆಲ್ಲೂ ನೋಡುವ ಪ್ರಯತ್ನಕ್ಕೆ ಶುರು ಮಾಡ್ತಾನೆ. ಅದು ಸಗುಣೋಪಾಸನೆಯಲ್ಲಿ ಮತ್ತೊಂದು ಹಂತ. ಆ ಸಗುಣೋಪಾಸನೆಯಲ್ಲಿ ಆ ಹಂತಕ್ಕೆ ಹೋದ ಮೇಲೆ ತದನಂತರ ಆತ ನಿರ್ಗುಣಕ್ಕೆ ಹೋಗ್ತಾನೆ. ನಿರ್ಗುಣ ಅಂದ್ರೆ ಅವನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅಲ್ಲಿ ಅವನು ನಮ್ಮ ಜೊತೆಗೆ ವ್ಯವಹಾರವಿದೆ. ಆ ವ್ಯವಹಾರದಿಂದ ಭಗವಂತನ ಗ್ರಹಿಸುವುದು ಸಗುಣೋಪಾಸನೆ. ಹಲವಾರು ಕಡೆ ಇದನ್ನ ಚರ್ಚೆ ಮಾಡಲಾಗಿದೆ. ಇದು ಸದ್ಯಕ್ಕಿಲ್ಲಿ ಸಂಕ್ಷಿಪ್ತವಾಗಿ ಅಷ್ಟೇ ಅದನ್ನ ಹೇಳ್ತಾ ಇದ್ದೀನಿ. ಈಗ ಉದಾಹರಣೆ, ನಾನು
ಉ ಮಲಗಿದ್ದೀನಿ. ನಾನು ನಿದ್ದೆ ಮಾಡ್ತಿರುವಾಗ ನಾನು ಯಾವ ಪಾತ್ರದಲ್ಲೂ ನಾನು ನಿದ್ದೆ ಮಾಡಿರಲ್ಲ. ಮಗನಾಗಿ, ಗಂಡನಾಗಿ, ಅ ಪ್ರಜೆಯಾಗಿ, ನಾನು ಇಂಥ ಜಾತಿಯವನಾಗಿ, ಇಂಥ ಧರ್ಮದವನಾಗಿ ಮಲಗಿರಲ್ಲ. ನಾನು ಮಲಗಿರ್ತೀನಿ ಅಷ್ಟೇ. ನಿದ್ದೆ ಮಾಡಿದ್ದೀನಿ. ನಾನು ಎದ್ದಾಗ ನನಗೆ ಮನೆಯಲ್ಲಿದ್ದಾಗ ನಾನು ತಾಯಿಯ ಜೊತೆಗೆ ಮಗನಾಗಿರ್ತೀನಿ, ಹೆಂಡತಿ ಜೊತೆ ಗಂಡನಾಗಿರ್ತೀನಿ. ಆಫೀಸ್‌ಗೆ ಹೋದಾಗ ನಾನು ಬೇರೆ ಕೆಲಸ ಮಾಡ್ತಿರ್ತೀನಿ. ನಾನು ಮನೆಯಿಂದ ಆಫೀಸ್‌ಗೆ ಹೊರಟಾಗ ಪ್ರಜೆಯಾಗಿರ್ತೀನಿ. ನಮ್ಮದೇ ಪಾತ್ರಗಳು ಹಲವಾರಿರುತ್ತೆ. ಎಲ್ರ ಜೊತೆಗೂ ಒಂದೇ ರೀತಿ ವ್ಯವಹರಿಸಲ್ಲ. ಅದೇ ರೀತಿ ಭಗವಂತ ತಾನು ತಾನಾಗಿ ಇದ್ದಾಗ ಅವನಿಗೆ ಯಾವ ಗುಣಗಳು ವ್ಯಕ್ತವಾಗಿಲ್ಲ. ಅವನಿಗೆ ಗುಣಗಳಿಲ್ಲ ಅಂತಲ್ಲ, ವ್ಯವಹಾರವಿಲ್ಲದಿರೋದ್ರಿಂದ ಆ ಗುಣಗಳು ಬಳಕೆ ಆಗಲ್ಲ. ವ್ಯವಹಾರಕ್ಕೆ ಬಂದಾಗ ಅವನು ಬಳಕೆ ಮಾಡ್ತಾನೆ. ಹಾಗೆ ಅವನ್ನ ಹೇಗಿದಾನೋ ಹಾಗೆ ಗ್ರಹಿಸಕ್ಕೆ ಸಾಧ್ಯವಾಗದಿರೋದ್ರಿಂದ ಅವನ ಅ ನಡವಳಿಕೆಯಿಂದ, ಅವನ ಸ್ವಭಾವದಿಂದ, ಅವನ ಗುಣದಿಂದ ಅವನ್ನ ಗ್ರಹಿಸುವಂತಹ ಪ್ರಯತ್ನ ಅದು ಸಗುಣ ಉಪಾಸನೆ. ಆ ಸಗುಣ ಉಪಾಸನೆಯನ್ನ ನಾವು ಅವನ ಗುಣಗಳು ಹೇಗಿದೆ ಅಂತ ವ್ಯಕ್ತಪಡಿಸೋದಕ್ಕೆ ಅವನಿಗೊಂದು ಆಕಾರವನ್ನ ಕೊಡುವಂಥದ್ದು. ಅದು ಆಗಮ ಶಾಸ್ತ್ರದಲ್ಲಿ ಯಾಕೆ ಅವನಿಗೆ ಶಂಖ ಇರಬೇಕು, ಚಕ್ರ ಇರಬೇಕು, ಶಿವನ ಕೈಲಿ ಯಾಕೆ ತ್ರಿಶೂಲ ಇರಬೇಕು, ಇದಕ್ಕೆಲ್ಲ ಅವನ ಗುಣಗಳನ್ನೇ ತೋರಿಸುವಂತಹ ಒಂದಷ್ಟು ಅವನ ಕೈಯಲ್ಲಿ ಅದನ್ನ ನೀಡಲಾಗತ್ತೆ. ಶಂಖ, ಚಕ್ರ ಅಥವಾ ಡಮರುಗ, ತ್ರಿಶೂಲ, ಅವನಿಗೆ ವಿಶೇಷವಾದ ವಾಹನ, ಒಬ್ಬನಿಗೆ ಗರುಡ ಆದ್ರೆ ಇನ್ನೊಬ್ಬನಿಗೆ ಬಸವ, ಇನ್ನು ಚಾಮುಂಡೇಶ್ವರಿಗೆ ಹುಲಿ ಅಂತ ಹೀಗೆ ಆ ಗುಣಗಳನ್ನ ತೋರಿಸೋದಕ್ಕೆ ಅದನ್ನ ಬಳಸಲಾಗತ್ತೆ. ಯಾವಾಗ ಭಗವಂತ ಹೇಗಿದ್ದಾನೋ ಹಾಗೆ ನೋಡಕ್ ಹೋಗ್ತೀವಿ, ಆಗ ಅವನ್ನ ಇವೆಲ್ಲವನ್ನು ಗುಣಗಳನ್ನ ಮೀರಿ ಗುಣಾತೀತವಾಗಿದ್ದಾನೋ, ಹೇಗಿದ್ದಾನೋ ಹಾಗೆ ಅವನ್ನ ಗ್ರಹಿಸೋದಕ್ಕೆ ನಾವು ಶುರು ಮಾಡ್ತೀವಿ. ಸೊ ಇವೆಲ್ಲವೂ ಹಂತಗಳು. ಹಾಗಾಗಿ ಅವನನ್ನ ಹೇಗಿದ್ದಾನೋ ಹಾಗೆ ನೋಡ್ಬೇಕು ಅಂತ ಹೋದಾಗ ಅವನ್ನ ಗ್ರಹಿಸೋದಕ್ಕೆ ಕಷ್ಟ. ಯಾರಿಗೆ ಸಗುಣೋಪಾಸನೆಯಿಂದ ನಿರ್ಗುಣ ಉಪಾಸನೆಗೆ ಬರ್ತೀವಿ ಅಂದ್ರೆ, ಆಗ ನಾವು ಗುಣಗಳಿಂದ ಗ್ರಹಿಸೋಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆ, ಈಗ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ವಿಡಿಯೋಸ್ ನೋಡ್ಕೊಂಡು, ವಿಡಿಯೋಸಲ್ಲಿ ನಾನು ಏನ್ ಮಾತಾಡ್ತೀನಿ ನೋಡಿ, ಅದೇ ನಾನು ನಿಜವಾದ ವ್ಯಕ್ತಿ, ಅದು ನನ್ನ ವ್ಯಕ್ತಿತ್ವವೇ ಹೀಗಿದೆ ಅನ್ಕೊಂಡು ಬಂದ್ರೆ ಬಹುಶಃ ನಾನು ಭೇಟಿಯಾದಾಗ ನಾನು ವಿಡಿಯೋ ನೋಡಿ ನಾನು ಇವ್ರ ಬಗ್ಗೆ ಏನು ಅನ್ಕೊಂಡಿದ್ದೆ, ಬಟ್ ಇವರು ಹೀಗಿದಾರಲ್ಲ ಅಂತ ಅನ್ಸಿ ಅವ್ರಿಗೆ ಆಶ್ಚರ್ಯ ಆಗ್ಬೋದು. ಆದ್ರೆ ಹ್ಮ್, ಇದು ಒಂದು ಗುಣವೇ, ಮನೆಯಲ್ಲಿ ನಾನು ಹೇಗಿದ್ದೀನೋ ಅದು ಒಂದು ಗುಣವೇ. ನಾವೊಬ್ಬರ ಬಗ್ಗೆ ವಿಡಿಯೋ ನೋಡಿರ್ತೀವಿ ಅಥವಾ ಯಾರೋ ಒಬ್ಬರ ಬಗ್ಗೆ ಕೇಳಿರ್ತೀವಿ, ಅವ್ರು ಹಾಗಂತೆ ಹೀಗಂತೆ ಅಂತ. ನಾನೇ ಒಬ್ಬರ ಜೊತೆಗೆ ವ್ಯವಹರಿಸಿರ್ತೀವಿ, ಅವ್ರು ಹೀಗೆ ಅಂತ ನಾವು ಅನ್ಕೊಂಡಿರ್ತೀವಿ. ಅವ್ರನ್ನ ಇನ್ನೊಬ್ರು ಭೇಟಿಯಾಗಿ ಬಂದಿರ್ತಾರೆ, ಅವ್ರು ಹೇಳ್ತಾರೆ ಅವ್ರು ತುಂಬಾ ಒಳ್ಳೆಯವ್ರಂತೆ, ನನಗೆ ಏನು ಒಳ್ಳೆಯವ್ರಂತೀರ, ಅವ್ರು ತುಂಬಾ ಕೋಪಿಷ್ಟ, ನನ್ ಬೈದ್ ಕಳಿಸಿದ್ರು ಅಂತಾನೆ. ಇಲ್ಲಪ್ಪ ನಂಗೆ ಅವ್ರು ಹಂಗ ಯಾವತ್ತೂ ಬೈದೇವಲ್ಲ ಅಂತ ಒಬ್ಬ ವ್ಯಕ್ತಿ ಅಂತಾನೆ. ಇದು ನಿಜವೇ, ಅದು ನಿಜವೇ. ಹಾಗಂತ ಬೈ ಬೈ ಬೈಯದೇ ಇಲ್ಲ ಅನ್ನೋದೇ ಅವ್ರ ಗುಣ ಆಗ್ಬಿಡಲ್ಲ. ಬೈತಾರೆ ಅನ್ನೋದೇ ನಿಜವಾದ ಗುಣ ಆಗ್ಬಿಡಲ್ಲ. ಎಲ್ಲವೂ ಎಲ್ಲಾ ಕಾಲದಲ್ಲೂ ನಾನಾ ಕಾರಣಗಳಿಗೆ ನಮ್ಮ ಗುಣಗಳು ವ್ಯಕ್ತವಾಗ್ತಿರುತ್ತೆ. ಬರೀ ಗುಣಗಳನ್ನೇ ವ್ಯಕ್ತಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿಯಲ್ಲಿ ಹಲವಾರು ಗುಣಗಳಿರುತ್ತೆ. ನಾವು ಅ ವ್ಯವಹರಿಸುವಾಗ ಒಂದೊಂದು ಗುಣ ವ್ಯಕ್ತವಾಗುತ್ತೆ. ಅದು ಆ ವ್ಯಕ್ತಿಯ ಮೇಲೆ ನಿರ್ಧಾರವಾಗಿರುತ್ತೆ. ನಮ್ಮ ವ್ಯಕ್ತಿತ್ವದ ಮೇಲೂ ನಿರ್ಧಾರ ಆಗಿರುತ್ತೆ. ಭೇಟಿಯಾದ ಸನ್ನಿವೇಶದ ಮೇಲೂ ಅದು ನಿರ್ಧಾರ ಆಗಿರುತ್ತೆ. ಹಲವಾರು ಕಾರಣಗಳಿಂದ ವ್ಯಕ್ತಿಯ ಗುಣ ನಿರ್ಧಾರವಾಗ್ತಾ ಹೋಗ್ತಿರುತ್ತೆ. ಹಾಗಾಗಿ ಭಗವಂತ ಅಂತ ಬಂದಾಗ ಅವನ ವ್ಯವಹಾರಗಳು ಹಲವಾರಿದೆ. ನಾವು ಕೂಡ ಹಲವಾರು ಜನ ಇದ್ದೀವಿ. ಹಲವಾರು ಜನಕ್ಕೆ ಹಲವಾರು ವ್ಯವಹಾರವಿರೋದ್ರಿಂದ ಬರೀ ಒಂದು ಗುಣದಿಂದಲೇ ಅವನ ಇದೇ ಗುಣ ಅಂತ ಹೇಳೋದಕ್ಕಾಗಲ್ಲ. ಅವನಿಗೆ ಹಲವಾರು ರೀತಿಯ ಗುಣಗಳಿದೆ. ಹಾಗೆ ಅವನು ಬರೀ ಗುಣಗಳಿಂದ ಗ್ರಹಿಸೋಕ್ ಸಾಧ್ಯ ಇಲ್ಲ. ಅವನ ಗುಣಗಳೇ ಇಲ್ಲ ಅಂತಲ್ಲ. ಬರೀ ಗುಣಗಳಿಂದ ಗ್ರಹಿಸೋಕ್ ಸಾಧ್ಯ ಇಲ್ಲ. ಅದು ಸಾಧ್ಯವಿಲ್ಲ ಅಂತ ಅರ್ಥ ಆಗ್ಬೇಕು ಮೊದಲು ಸಗುಣ ಉಪಾಸನೆಯಿಂದ ಶುರು ಮಾಡಿ, ಕೊನೆಗೆ ಸಗುಣ ಉಪಾಸನೆ ನನಗೆ ದಕ್ಕಿದೆ. ಇನ್ನು ಮುಂದೆ ನಾನು ನಿರ್ಗುಣ ಉಪಾಸನೆ. ನಿರ್ಗುಣ ಉಪಾಸನೆ ಅಂದ್ರೆ ಗುಣಗಳನ್ನ ಮೀರಿ ಉಪಾಸನೆ ಮಾಡ್ತೀನಿ ಅಂತ. ಭಗವಂತನ ಗುಣ ಇಲ್ಲ ಅಂತನೂ ಗುಣ ಇದೆ ಅಂತನೂ ನಾನು ಮೊದಲು ಗುಣದಿಂದ ಉಪಾಸನೆ ಶುರು ಮಾಡ್ತೀನಿ. ಗುಣದ ಉಪಾಸನೆ ನಂತರ ನನಗೆ ಆ ಒಂದು ಅ ಸಮಚಿತ್ತತೆ ಬಂತು. ಎಲ್ಲವನ್ನು ಯಥಾರ್ಥವಾಗಿ ಹೇಗಿದೆಯೋ ಹಾಗೆ ನೋಡುವ ಒಂದು ದೃಷ್ಟಿಕೋನ ನನಗೆ ಬಂದಿದೆ ಅನ್ನೋದಾದ್ರೆ, ಆಗ ನಾನು ತಾನಾಗಿ ನಿರ್ಗುಣ ಉಪಾಸನೆ ಕಡೆ ಹೋಗ್ತೀನಿ. ಆ ಯಾವಾಗ ಆ ರೀತಿ ಹೋಗಕ್ ಶುರು ಮಾಡ್ತೀವೋ, ಆಗ ಹೊಮ್ಮುವಂತಹ ಅನುಸಂಧಾನಕ್ಕೆ ಬೇಕಿರುವಂತಹ ಹೆಸರುಗಳಿವು. ಆತ ವ್ಯಾಲ, ಕೈಗೆ ಸಿಗದಿಲ್ಲ. ಅವನು ಹಾವಿನಂತೆ ಹರಿದೋಗ್ತಾನೆ ಅಂದ್ರೆ, ಅವನಿಗಿಂತ ಗುಣ ಅಂತ ಅನ್ಕೊಂಡ್ರೆ, ಅದು ಆ ಗುಣನೇ ಅಲ್ಲ ಅವನು. ಅದರ ಆಚೆನೂ ಇದ್ದಾನೆ, ಹಾಗೆ ಅವ್ನು ಕೈಗೆ ಸಿಗಲ್ಲ. ಅದನ್ನ ನಾವು ಹ್ಮ್, ಕೃಷ್ಣನ ಹಲವಾರು ಕಥೆಗಳನ್ನ ನೋಡ್ತಾ ಹೋಗ್ತೀವಿ. ಗೋಪಿಕಾಸ್ತ್ರೀಯರೆಲ್ಲ ಇರ್ತಾರೆ. ಅವನು ಕೊಳಲು ನುಡಿಸ್ತಾ ಇರ್ತಾನೆ. ಎಲ್ಲರೂ ಬಂದು ನೃತ್ಯ ಮಾಡ್ತಿರ್ತಾರೆ. ಪ್ರತಿಯೊಬ್ಬನಿಗೂ ಕೃಷ್ಣ ಕಾಣಿಸ್ತಾ ಹೋಗ್ತಾನೆ. 100 ಜನ ಗೋಪಿಕಾಸ್ತ್ರೀ ಇದ್ರೆ 100 ಜನ ಕೃಷ್ಣಂದಿರ್ತಾರಂತೆ. ಅವರ ಜೊತೆಗೆ ಅವ್ರು ನೃತ್ಯ ಮಾಡ್ತಿರ್ತಾನೆ. ಅವನ ಹಿಡಿಯಕ್ಕೆ ನನಗೆ ಆಗ್ಬೇಕು ಕೃಷ್ಣ ಅಂತ ಹಿಡಿಯಕ್ ಹೋದಾಗ ಅವ್ನು ಮಾಯ ಆಗ್ಬಿಡ್ತಿದ್ನಂತೆ. ಅಂದ್ರೆ ಅವನು ವ್ಯಾಲ. ಅವನು ನನ್ನವನು ಅಂತ ಮಾಡ್ಕೊಳಕ್ ಹೋದಾಗ ಅವ್ನು ಸಿಗಲ್ಲ. ಯಾಕೆಂದ್ರೆ ನನ್ನವನು ಅಂತ ಬಂದಾಗ ಮತ್ತೆ ನಾನು ಇರುತ್ತೆ. ನಾನು ಇರೋ ಕಡೆ ಭಗವಂತ ಇರಲ್ಲ. ಅಹಂಕಾರ ಇರೋ ಕಡೆ ಭಗವಂತ ಇರಲ್ಲ ಅನ್ನೋದಕ್ಕೆ ಅವನು ವ್ಯಾಲ, ಕೈಗೆ ಸಿಗಲ್ಲ ಅವನು. ಮತ್ತೆ ನಾವು ಯಶೋದೆ ಕಥೆಯನ್ನು ನೋಡ್ತೀವಿ. ಯಶೋದೆ ಕೆಲಸ ಮಾಡ್ಬೇಕಾದ್ರೆ ಕೃಷ್ಣ ತುಂಟಾಟ ಮಾಡ್ಕೊಂಡಿರ್ತಾನೆ. ಅವನ್ನ ಕಟ್ಟಾಕ್ಬೇಕಂತ ಹೋಗ್ತಾಳೆ. ಅವನು ಎಷ್ಟು ಅವನ ಹಿಂದೆ ಓಡಾಡೋದು ಕೂಡ ಅಟ್ಟಿಸ್ಕೊಂಡು ಹೋದ್ರು ಕೃಷ್ಣ ಕೈಗೆ ಸಿಗಲ್ಲ.
ಕೊನೆಗೆ ಕೃಷ್ಣ ನನ್ ಕೈಲಿ ಆಗಲ್ಲಪ್ಪ, ನಂಗೆ ಸುಸ್ತಾಯ್ತು ಅಂದಾಗ ಆ ಪುಟ್ಟ ಮಗು ತಾನಾಗೆ ಅದು ಸೋಲೊಪ್ಕೊಂಡು ತಾನೇ ಶರಣಾಗಿ ಬರುತ್ತೆ. ಆಯ್ತು ನನ್ನ ಕಟ್ ಹಾಕು ಅಂತ. ಕಟ್ಟಾಕಕ್ ಹೋಗ್ತಾಳೆ ಮತ್ತೆ ಸೊಂಟದ ಸುತ್ತ ಹಗ್ಗ ಸುತ್ತಕ್ ಹೋಗ್ತಾಳೆ. 2 ಅಂಗುಲ ಕಡಿಮೆ ಆಗ್ತಾ ಹೋಗುತ್ತೆ. ಅಯ್ಯೋ! ಕಟ್ಟಕ್ ಆಗ್ತಿವಲ್ಲ ನನ್ ಕೈಲಿ ಆಗ್ತಾನೆ ಸೋಲೊಪ್ಕೊಂಡಾಗ ಭಗವಂತ ಶರಣಾಗ್ತಾನೆ. ಆಗ ಸೊಂಟಕ್ಕೆ ಕಟ್ಟಕ್ ಅವಳಿಗೆ ಸಾಧ್ಯ ಆಗುತ್ತೆ. ಆಯ್ತು ಕೃಷ್ಣ ನಂಗೆ ಸಿಕ್ಬಿಟ್ಟ, ಇವನ್ ಹೃದಯಕ್ಕೆ ಕಟ್ಟಾಕ್ಬಿಟ್ಟಿದೀನಿ, ನಂಗೆ ದಕ್ಕಿದಾನೆ ಭಗವಂತ ಅಂತ ಅವಳು ಮತ್ತೆ ಮನೆ ಕೆಲ್ಸ ಕಡೆ ಹೋಗ್ತಾಳೆ. ಅವು ನಮ್ಮ ಭಗವಂತ ನಂಗೆ ಸಿಕ್ಬಿಟ್ಟಿದ್ದಾನೆ. ನಾನು ಭಗವದ್ಗೀತೆ ಓದಿದೆ. ನಾನು ದಿನಕ್ಕೆ 5 ಸಲ ನಮಾಜ್ ಮಾಡಿದೆ. ನಾನು ಮಿಸ್ ಮಾಡಿದೆ ಚರ್ಚ್‌ಗೆ ಹೋಗ್ಬಿಟ್ಟೆ. ಭಗವಂತ ನಂಗೆ ಸಿಕ್ಬಿಟ್ಟ ಅಂತ ಅನ್ಕೊಂಡು, ಆ ಭ್ರಮೆಯಲ್ಲಿ ಮತ್ತೆ ಲೌಕಿಕದಲ್ಲಿ ನಾವು ನಮ್ಮ ರೀತಿ ನಾವು ಇದ್ಬಿಟ್ಟು ಮುಳುಗ್ಬಿಟ್ರೆ, ಭಗವಂತ ಮರ್ತು ಮುಳುಗ್ಬಿಟ್ರೆ, ಕೃಷ್ಣ ಅವ್ರು ಎಲ್ಲಿ ಕಟ್ಟಾಕಿದ್ನೋ ಅದ್ ಎಳ್ಕೊಂಡು ಹೋಗ್ಬಿಡ್ತಾನೆ. ಅದ್ಯಾವ್ದೋ ಮರ ಮತ್ತೆ 2 ಒಂದು ಈ ರೀತಿ ಮರ ಇರುತ್ತೆ. ಅಲ್ಲಿಂದ ಕೃಷ್ಣ ನುಗ್ತಾನೆ. ಆಗ ಮರ ಮುರಿದೋಗುತ್ತೆ. ಅಲ್ಲಿ ಇಬ್ರು ದೇವತೆಗಳಿಗೆ, ಕುಬೇರನ ಮಕ್ಕಳಿಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಕಥೆ ಬರುತ್ತೆ. ಅಲ್ಲಿ ಯಶೋದೆ ಅವನ್ನ ಕಟ್ ಹಾಕಿದೀನಿ, ನಂಗೆ ಸಿಕ್ಬಿಟ್ಟ ಅನ್ಕೊಂಡ್ರೆ, ಅವನು ವ್ಯಾಲ ಸರ್ಪದಂತೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಅದನ್ನೇ ಬುದ್ಧನ ಕಥೆಯಲ್ಲೂ ನೋಡ್ತೀವಿ. ಬುದ್ಧ ಅಂಗುಲಿಮಾಲನ್ಗೆ ಅಂತ ತಾನೇ ಬರ್ತಾನೆ ಕಾಡಿಗೆ. ಗೊತ್ತಾಗತ್ತೆ ವಿಷಯ ಅಂಗುಲಿಮಾಲ ಅಂತ ಒಬ್ಬ ಇದಾನೆ. ಅವ್ನು ಎಲ್ರನ್ನು ಕೊಂದು ಅವನು ಬೆರಳನ್ನ ಕತ್ತರಿಸಿ ಕೊರಳಿಗೆ ಹಾಕೋತಾ ಇದ್ದಾನೆ. ಹಂಗಾಗಿ ಅವನು ಅಂಗುಲಿಮಾಲ ಅಂತ ಹೆಸರಾಗಿದ್ದಾನೆ ಅಂದಾಗ, ಬುದ್ಧ ಅವನನ್ನ ಪರಿವರ್ತನೆ ಮಾಡ್ಬೇಕು ಅಂತ ಕಾಡಿಗೆ ಬರ್ತಾನೆ. ಅಂಗುಲಿಮಾಲನ್ಗೆ ತುಂಬಾ ಕೋಪ ಬರುತ್ತೆ. ಏನು ನಾನಿದೀನಿ ಅಂದ ತಕ್ಷಣ ಕಾಡಿಗೆ ಬರೋದಕ್ಕೆ ಹೆದರ್ತಾರೆ ಜನ. ಅಂಥದ್ದಲ್ಲಿ ಇವನು ನಾವು ಕಾಡಿಗೆ ಬಂದಿದ್ದಾನಲ್ಲ ಇವನು ಒಬ್ಬ ಸನ್ಯಾಸಿ, ಇವ್ನಿಗೆಷ್ಟು ಧೈರ್ಯ ಇರ್ಬೇಡ ಅಂತ ಅವ್ನು ಕೋಪ ಮಾಡ್ಕೊಂಡು ಅವನ್ನ ಕೊಲ್ತೀನಿ ಅಂತ ಅಟ್ಟಿಸ್ಕೊಂಡ್ಬರ್ತಾನೆ ಬುದ್ಧನ್ನ. ಅವ್ನು ನಿಧಾನಕ್ಕೆ ನಡೀತಾ ಹೋಗ್ತಾ ಇರ್ತಾನೆ. ಇವ್ನು ಶರವೇಗದಲ್ಲಿ ಬರ್ತಾನೆ, ಬುದ್ಧನ ಹಿಡಿಯಕ್ಕೆ ಆಗಲ್ಲ. ನೋಡ್ರೆ ಮತ್ತಷ್ಟು ದೂರ ಇರುತ್ತೆ ಬುದ್ಧ. ಮತ್ತೆ ಅಟ್ಟಿಸ್ಕೊಂಡ್ಬಿಡ್ತಾನೆ ಅಂಗುಲಿಮಾಲ. ಓಡ್ ಬರ್ತಾನೆ, ಮತ್ತೇನೆ ಹಿಡಿದ ಅನ್ಕೋತಾನೆ, ಮತ್ತಷ್ಟು ದೂರ ನಿಂತಿರ್ತಾನೆ. ಆದ್ರೆ ಅವನ ವೇಗ ಒಂದೇ. ನಿಧಾನವಾಗಿ ಮಂದಗತಿಯಲ್ಲಿ ಸ್ಥಿತಪ್ರಜ್ಞತೆಯಲ್ಲಿ ಬುದ್ಧ ನಡೀತಿರ್ತಾನೆ. ಇವ್ನು ಎಷ್ಟು ಓಡಿಸ್ಕೊಂಡು ಅವನ್ನ ಅಟ್ಟಿಸ್ಕೊಂಡು ಹೋದ್ರು ಕೂಡ ಹಿಡಿಯಕ್ಕಾಗಲ್ಲ. ಅವನು ಸುಸ್ತಾಗಿ ಆಯಾಸವಾಗಿ ನನ್ನ ಕೈಲಿ ಹಿಡಿಯಕ್ಕಾಗಲ್ಲ ಬುದ್ಧನ್ನ ಅಂತ ಅನ್ಕೊಂಡು ಕೂತ ತಕ್ಷಣ ಎದುರುಗಡೆ ನಿಂತಿರ್ತಂತೆ ಬುದ್ಧ. ಅಂದ್ರೆ ಚಂಚಲವಾದ ಮನಸ್ಸಿನಿಂದ ಶಾಂತಿಯನ್ನ ಪಡೆಯಕ್ ಸಾಧ್ಯವಿಲ್ಲ. ನನ್ನ ದ್ವಂದ್ವಗಳ ದ್ವಂದ್ವಗಳಿರುವ ಬುದ್ಧಿಯಲ್ಲಿ ಸ್ಪಷ್ಟತೆ ಸಿಗೋಕ್ ಸಾಧ್ಯವಿಲ್ಲ. ಉದಾಹರಣೆ ಸಾಮಾನ್ಯ ಕೊಡ್ತಾರೆ. ಈ ಚಂಚಲವಾಗಿ ಕದಡಿ ಹೋಗಿರುವ ನೀರಿನಲ್ಲಿ ನಮ್ಮ ಮುಖ ನಾವು ನೋಡ್ಕೊಳಕ್ಕಾಗಲ್ಲ. ಅಲ್ಲಿ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಲ್ಲ ಅಂತ. ಹಾಗೆ ನಾವು ಇಷ್ಟು ಗೊಂದಲದಲ್ಲಿದ್ದಾಗ ನಮ್ಮದೇ ನೂರಾರು ತವಕಗಳು, ತಲ್ಲಣಗಳಿದ್ದಾಗ ಭಗವಂತ ಸಿಗಲ್ಲ. ಅವ್ನು ವ್ಯಾನದಂತೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ ವ್ಯಾಲದಂತೆ. ಅದಕ್ಕೆ ಅಲ್ಲಿ ವ್ಯಾಲ, ವಿಶ್ವಕರ್ಮ, ಅಪ್ರಮೇಯ ಆತ್ಮ ಅಂತೆಲ್ಲ ಅವನ್ನ ಗ್ರಹಿಸಕ್ಕಾಗಲ್ಲ ಅಂತ ಹೇಳ್ತಾ ಹೋಗೋದು. ನಾವು ಇದು ಅಂತ ಅನ್ಕೊಂಡ್ರೆ ಅದು ಕಷ್ಟ ಆಗತ್ತೆ. ಅದಕ್ಕೆ ಉಪನಿಷತ್ ತುಂಬಾ ಚೆನ್ನಾಗಿ ಹೇಳುತ್ತೆ. ಅದು ಚಲನರಹಿತವಾದುದು, ಆದರೂ ಮನಸ್ಸಿಗಿಂತ ವೇಗವುಳ್ಳದ್ದು. ಮಹಾ ವೇಗವುಳ್ಳದ್ದಾದ್ದರಿಂದ ಇಂದ್ರಿಯಗಳಿಗೆ ದೊರಕುವುದಿಲ್ಲ. ನಿತ್ಯವಾದುದು, ಸ್ಥಿರವಾದುದು, ಆದರೂ ಮಾರುತದಲ್ಲಿದ್ದು ಎಲ್ಲವನ್ನೂ ನಡೆಸುತ್ತದೆ. ಅದನ್ನು ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ, ಮಾತಿನಲ್ಲಿ ಹೇಳುವುದಕ್ಕೆ ಸಾಧ್ಯವಿಲ್ಲ, ಮನಸ್ಸಿನಲ್ಲಿ ಚಿಂತಿಸಲೂ ಸಾಧ್ಯವಿಲ್ಲ. ಅಂತಹ ಆತ್ಮವನ್ನು ಹೇಗೆ ಬೋಧಿಸುವುದು? ನಮಗೆ ತಿಳಿಯದು. ಅದು ತಿಳಿಯದವನಿಗೆ ಅತೀತವಾಗಿದೆ. ನಮ್ಮ ಗುರುಗಳು ಹೀಗೆ ಹೇಳಿದ್ದನ್ನು ಕೇಳಿದ್ದೇವೆ. ಇಲ್ಲಿ ಉಪನಿಷತ್ತಲ್ಲಿ ನಮಗೆ ತಿಳಿಯದು ಅಂತಾರೆ. ನಮಗೆ ತಿಳಿಯದು ಅಂದ್ರೆ ನಾನು ಏನು ಭಗವಂತನ ಅನುಭವ ಬಂದಿದೆ, ಅಥವಾ ಸತ್ಯದ ಅನುಭವ ಏನ್ ಬಂದಿದೆ, ಅದನ್ನ ಬೋಧಿಸೋಕೆ ಗೊತ್ತಾಗ್ತಿಲ್ಲ. ಬೋಧಿಸೋಕೆನೆ ಮಾತಲ್ಲಿ ಹೇಳೋಕ್ ಗೊತ್ತಾಗ್ತಿಲ್ಲ ಅಂತ. ಅವ್ರಿಗೆ ಅದನ್ನ ಪಾಸನ್ ಮಾಡಕ್ ಬರಲ್ಲ ಅಂತಲ್ಲ. ಅಲ್ಲಿ ಉಪನಿಷತ್ಕಾರ ಹೇಳ್ತಾ ಇದಾರೆ, ನನಗಿದನ್ನ ಮಾತಲ್ಲಿ ಹೇಗೆ ಹೇಳಕ್ ಸಾಧ್ಯ? ಅದು ಮಾತಿಗಿಂತಲೂ ಮೀರಿದ್ದು. ಮನಸ್ಸು, ವಾಕು, ಪ್ರಾಣ ಇದೆಲ್ಲದಕ್ಕಿಂತ ಮೀರಿದ್ದಾಗಿದೆ. ಅದನ್ನ ಮತ್ತೆ ನನ್ ಕೈಲಿ ಮಾತಲ್ಲಿ ಹೇಳಕ್ಕಾಗಲ್ಲಪ್ಪ, ನನಗೆ ಗೊತ್ತಿಲ್ಲ ಅಂತಾರೆ. ಅಲ್ಲ ಅಸಹಾಯಕತೆ ಮಾತಿನಲ್ಲಿ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ ಅಸಹಾಯಕತೆ ಹೊರತು ಅದ್ರ ಬಗ್ಗೆನೇ ಗೊತ್ತಿಲ್ಲ ಅಂತಲ್ಲ. ಅದನ್ನ ಅನುಭವದಲ್ಲಿ ದಾಟ್ಸಕ್ಕಾಗಲ್ಲ ಅಂತಲ್ಲ, ಮಾತಿನಲ್ಲಿ ದಾಟ್ಸಕ್ಕಾಗಲ್ಲ. ಮತ್ತೆ ಅದನ್ನ ಧ್ಯಾನದಲ್ಲಿ ಕೂರಿಸಿ ಮುದ್ರೆಗಳನ್ನು, ಬಂಧಗಳನ್ನು ಹಾಕಿಸಿ ಧ್ಯಾನದಲ್ಲಿ ಅದ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗೆ ಕರ್ಕೊಂಡು ಹೋಗೋದು ಸುಲಭ ಉಪನಿಷತ್ಕಾರನ್ಗೆ. ಮಾತಿನಲ್ಲಿ ಹೇಳೋಕೆ ಕಷ್ಟ. ಯಾಕಂದ್ರೆ ಮಾತಿಗೊಂದು ಮಿತಿ ಇದೆ. ಈ ಮೌನಕ್ಕೆ ಮೌನವನ್ನ ಮಾತಿನಲ್ಲಿ ಕಟ್ಕೊಡಕ್ಕೆ ಸಾಧ್ಯವಿಲ್ಲ. ಮತ್ತೆ ಮಾತಿನಲ್ಲಿ ಮೌನ ದಕ್ಕುವುದೂ ಇಲ್ಲ. ಹಾಗಾಗಿ ನೀನ್ ಹೇಗೆ ಹೇಳಪ್ಪ ಆಗದಿಲ್ಲ, ಹೇಗೆ ಹೇಳೋದು? ಆಗೋದಿಲ್ಲ ಅಂತ ಮಾತಿನ ಅಸಹಾಯಕತೆನ ವ್ಯಕ್ತಪಡಿಸ್ತದೆ. ತನ್ನ ಅಸಹಾಯಕತೆ ಅಲ್ಲ ಅದು. ಮಾತಿಗಿರುವ ಅಸಹಾಯಕತೆ, ಮಾತಿಗಿರುವ ಮಿತಿಯನ್ನಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸು, ಇಂದ್ರಿಯಗಳ ಮಿತಿ ಇದೆ. ಆ ಮಿತಿಯಿಂದ ಆಚೆ ಆತ ಇದ್ದಾನೆ. ಗ್ರಹಿಕೆಯಿಂದ ಆಚೆ ಆತ ಇದ್ದಾನೆ. ಅಥವಾ ಆ ಗ್ರಹಿಕೆಯ ಆಚೆ ಸತ್ಯವಿದೆ. ಹಾಗೆ ಅದನ್ನ ನಾವು ತಿಳ್ಕೊಳಕ್ ಹೋದ ಮತ್ತೆ ನಮ್ಮ ಮನಸ್ಸು ಬುದ್ಧಿಯನ್ನ ಬೆಳೆಸ್ತೀವಿ. ಅದನ್ನ ಕಂಡಿದ್ದಾನೆ ಆತ, ಸತ್ಯವನ್ನ ಕಂಡಿದ್ದಾನೆ. ಭಗವಂತನ ಸಾಕ್ಷಾತ್ಕಾರವಾಗಿದೆ. ಅದನ್ನ ಮಾತಿನಲ್ಲಿ ಹೇಳಕ್ ಹೋದಾಗ ಆ ಮತ್ತೊಬ್ಬ ಮಾತಿನಲ್ಲೇ ಅವನು ಕಿವಿಯಲ್ಲೇ ಕೇಳಿಸ್ಕೊತಾನೆ, ಮನಸ್ಸಿಂದ ಗ್ರಹಿಸಕ್ ಹೋಗ್ತಾನೆ. ಈತ ಮನಸ್ಸನ್ನ ಮೀರಿ ಆತ ಪಡೆದಿದ್ದಾನೆ. ಅದ ಮತ್ತೆ ಇನ್ನೊಬ್ಬ ಮನಸ್ಸಿಂದ ಗ್ರಹಿಸಕ್ ಸಾಧ್ಯವಿಲ್ಲ. ಹಾಗಾಗಿ
ಮಾತಿನಲ್ಲಿ ದಾಟಿಸೋಕ್ಕಾಗಲ್ಲ ಅಂತ ಉಪನಿಷತ್ಕಾರರು ಹೇಳ್ತಾರೆ. ಹಾಗೆ ಅವನ ಚರಿತ್ರೆ ಏನಿದೆ ಅದು ಅಪ್ರಮೇಯ, ಅದು ಅಪರಿಮಿತ, ಅದು ಅನುಪಮವಾಗಿರುವಂತ ಚರಿತ್ರೆ. ಇದು ಯಾಕೆಂದ್ರೆ ಪ್ರಪಂಚ ಹೇಗೆ ನಡೀತಿದೆ, ಅದು ನಮ್ಮ ಪ್ರಕಾರ ಅಥವಾ ಸೃಷ್ಟಿಯಲ್ಲಿ ಹೇಗೆ ನಡೀತಿದೆ, ಅದರಲ್ಲಿ ನಮಗೆ ಒಂದಷ್ಟು ವೈರುಧ್ಯಗಳು ಕಾಣುತ್ತೆ, ವಿರೋಧಾಭಾಸಗಳು ಕಾಣುತ್ತೆ. ಕೆಲವೊಂದು ಕಡೆ ಪ್ರಕೃತಿ ನಡನಡಿಸ್ತಿರುತ್ತೆ, ಇನ್ನೊಂದ್ ಕಡೆ ಬರಡಾಗಿರುತ್ತೆ. ಎಷ್ಟೋ ಜನ ಶ್ರೀಮಂತಿದ್ದಾರೆ, ಅಷ್ಟು ಜನ ಬಡವರಾಗಿದ್ದಾರೆ. ಒಳ್ಳೆಯವ್ರ ಕಷ್ಟದಲ್ಲಿರ್ತಾರೆ, ಕೆಟ್ಟವರು ಸುಖವಾಗಿರ್ತಾರೆ. ಹೀಗೆ ವಿಚಿತ್ರ ವಿಚಿತ್ರವಾಗಿ ಕಾಣಿಸುತ್ತೆ ಪ್ರಪಂಚ ಇದು. ಇಲ್ಲಿ ನಮಗೆ ಹ್ಮ್ ಸಮಾನತೆಯೋ ಮತ್ತೊಂದು ಇಲ್ಲಿ ಏನೂ ಕಾಣಿಸ್ತಿಲ್ಲ. ಇಂಥದ್ರಲ್ಲಿ ವಿಚಿತ್ರವಾದ ಪ್ರಪಂಚ ಹೇಗೆ ಹುಟ್ಟಿಸಿದ ಭಗವಂತ ಅಂತ ಕೇಳ್ಕೊತೀವಿ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಅವನ ಹೆಸರು ವಿಶ್ವಕರ್ಮ ಅಂತ. ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ವಿಶ್ವಕರ್ಮ ಅಂತ ಕರೆದಿದ್ದು ಪ್ರಪಂಚವನ್ನು ವಿಚಿತ್ರವಾಗಿ ಸೃಷ್ಟಿಸಿದವನು ಅಂತ. ಪ್ರಪಂಚ ನೋಡಿದ್ರೆ ಎಲ್ಲ ಹ್ಮ್ ಏರುಪೇರಾಗಿ ಕಾಣುತ್ತೆ, ಡೋಲಾನಮಯವಾಗಿ ಕಾಣುತ್ತೆ. ಹಾಗೆ ಯಾಕೆ ಈ ರೀತಿ ಪ್ರಪಂಚ ಸೃಷ್ಟಿಸ್ದ? ಭಗವಂತನ ಪ್ರಶ್ನೆ ನಮ್ಗೆ ಬರೋದ್ರಿಂದ ಅವನು ವಿಶ್ವಕರ್ಮ. ನಮಗೆ ಅರ್ಥವಾಗದಂತೆ ವಾಗುವಂತೆ ಪ್ರಪಂಚ ಸೃಷ್ಟಿಯಾಗಿಲ್ಲ. ನಮಗೆ ವಾಗುವ ಹಂತಕ್ಕಿಂತ, ಆ ದೃಷ್ಟಿಕೋನಕ್ಕಿಂತ ಬೇರೆಯೇ ಹಂತದಲ್ಲಿ ಇದು ಸೃಷ್ಟಿಯಾಗಿದೆ. ಹಾಗೆ ನಮಗದು ವಿಚಿತ್ರವಾಗಿ ಕಾಣ್ತಿದೆ. ಭಗವಂತ ಹೇಗೆ ಸೃಷ್ಟಿ ಮಾಡೋಕ್ ಹಾಗೆ ಮಾಡಿದ್ದಾನೆ. ಅವನು ಚೆನ್ನಾಗೂ ಮಾಡಿಲ್ಲ, ಕೆಟ್ಟದಾಗೂ ಮಾಡಿಲ್ಲ. ತಾನು ಅನ್ಕೊಂಡಂಗೆ ಸೃಷ್ಟಿ ಮಾಡಿದ್ದಾನೆ. ಅದು ನಮ್ಗೆ ತಾನು ಅನ್ಕೊಂಡಂಗೆ ಸೃಷ್ಟಿ ಮಾಡಿದ್ದನ್ನ ಒಪ್ಕೊಳ್ಳಕ್ಕಾಗದೆ ನಮ್ಗೆ ಇದು ವಿಚಿತ್ರವಾಗಿ ಕಾಣ್ತಿದೆ. ಹಾಗೆ ನಾವನ್ನ ವಿಶ್ವಕರ್ಮ ಅಂತೀವಿ. ಅಂದ್ರೆ ವಿಚಿತ್ರವಾಗಿ ಪ್ರಪಂಚವನ್ನ ಸೃಷ್ಟಿಸಿದವನು ಅಂತ. ಹಾಗೆ ಅಂತಹ ಮತ್ತೆ ಇನ್ನೊಬ್ಬ ಅಂತ ವ್ಯಕ್ತಿ ಸಿಗಲ್ಲ. ಅವನ ಅನುಪಮ ಚರಿತ್ರೆ. ಇನ್ನೊಂದು ನಾವು ಅವತಾರಗಳು ಅಂತ ನೋಡಿದವಾಗ ಕೃಷ್ಣನ ಅವತಾರದಲ್ಲಿ, ರಾಮನ ಅವತಾರದಲ್ಲಿ, ಮತ್ತೊಂದರಲ್ಲಿ ಅವನ್ ಯಾಕೆ ಹೀಗೆ ನಡ್ಕೊಂಡ ಅಂತ ಹಲವಾರು ಪ್ರಶ್ನೆಗಳು ನಮಗೆ ಬರ್ತಾ ಹೋಗುತ್ತೆ. ಅದು ಯಾವತ್ತೂ ಚರ್ಚೆ ನಡೀತಾನೆ ಇರುತ್ತೆ. ನಿಜವಾದ ಘಟನೆ ಅವತ್ತು ನಡೀತಾ ಅಥವಾ ತದನಂತರ ಯಾವುದೋ ಒಂದು ಕಾಲದಲ್ಲಿ ಆ ಘಟನೆಗಳನ್ನ ಸೇರಿಸಿದ್ದ, ಹೀಗೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಅದು ಹ್ಮ್, ಆ ಚರ್ಚೆ ಸರಿ ತಪ್ಪು ಅನ್ನೋದ್ ಕಡೆ ನಾವು ಹೋಗಲ್ಲ. ಯಾವತ್ತು ಯಾವುದೇ ಚರ್ಚೆ ಅದು ಆರೋಗ್ಯಕರವಾಗಿರ್ಬೇಕು. ಅದು ಪ್ರತಿ ಬಾರಿಯೂ ನಮ್ಮ ನಮ್ಮ ಸಂಸ್ಕೃತಿಯನ್ನ, ನಂಬಿಕೆಗಳನ್ನ ನಾವು ಆಗಾಗ ತಿದ್ದಿಕೊಳ್ಳುವ ಒಂದು ಅವಕಾಶ ಅದು. ಆಗ ಒಂದು ಮತವನ್ನ ಆಚರಿಸುವವರಲ್ಲಿ ಆರೋಗ್ಯಕರವಾದಂತ ಮನಸ್ಸು, ಬುದ್ಧಿ, ತರ್ಕ, ವಿವೇಕಗಳು ಇರುತ್ತೆ. ಆದ್ರೆ ಚರ್ಚೆ ಆರೋಗ್ಯಕರವಾಗಿರ್ಬೇಕಷ್ಟೆ. ಹಾಗೆ ಇಲ್ಲೂ ಕೂಡ ನೋಡಿದಾಗ ಅಂತ ಚರಿತ್ರೆ ಮತ್ತೆ ಇನ್ನೊಬ್ಬರನ್ನ ಕಾಣಲ್ಲ. ಇದು ಅನುಪಮವಾಗಿದೆ. ಮತ್ತೆ ಈ ರೀತಿ ಬದುಕೋದಕ್ಕೆ ಮನುಷ್ಯನ ಕೈಲಿ ಸಾಧ್ಯ ಇಲ್ಲ ಅನ್ನೋ ಹಾಗೆ ನಾವು ಅವನ ಅನುಪಮ ಚಾರಿತ್ರ ಅಂತ ಭಗವಂತನ ಕರೆಯೋದು. ಈ ಹೆಸರು ತುಂಬಾ ಚೆನ್ನಾಗಿದೆ, ಕರುಣಾವನಧಿ ಅಂತ. ವನ ಅಂದ್ರೆ ನಾವೇನ್ಕೋತೀವಿ, ಕಾಡು ಅನ್ಕೋತೀವಿ. ಆದ್ರೆ ಸಂಸ್ಕೃತದಲ್ಲಿ ವನ ಅಂದ್ರೆ ಕಾಡು ಅನ್ನೋ ಅರ್ಥವೂ ಇದೆ, ನೀರು ಅನ್ನೋ ಅರ್ಥವೂ ಇದೆ. ಅದಕ್ಕೆ ವನಜ ಅಂತೀವಿ. ವನ ಅಂದ್ರೆ ನೀರು, ನೀರಿನಲ್ಲಿ ಜನಿಸಿದ್ದು ವನಜ. ಕಮಲವನ್ನ ನಾವು, ತಾವರೆಯನ್ನ ವನಜ ಅಂತ. ಸೊ ವನ ಅಂದ್ರೆ ನೀರು, ವನಧಿ ಅಂದ್ರೆ ಸಾಗರ, ಕರುಣಾವನಧಿ ಅಂದ್ರೆ ಕರುಣಾಸಾಗರ ಅಂತ. ಭಗವಂತ ಕರುಣಾಸಾಗರ. ಎಲ್ಲಿ ಕರುಣಾಸಾಗರ ಆಗಿದ್ದಾನೆ ಅಂತ ಖಂಡಿತ ಕೇಳ್ಕೊತೀವಿ. ಅಷ್ಟೊಂದು ಕರುಣಾಸಾಗರ ಆಗಿದ್ರೆ ನಮ್ಗ್ಯಾಕೆ ಇಷ್ಟು ಕಷ್ಟ ಇರ್ತಿತ್ತು ಅಂತ ನಾವು ಕೇಳ್ಕೊತೀವಿ. ಸಾಮಾನ್ಯ ಆ ಕರುಣೆಯನ್ನ ನಾವೇನ್ ಅನ್ಕೋತೀವಿ, ಕನಿಕರ ಅಂತ ಅನ್ಕೋತೀವಿ. ಅವನು ಕರುಣೆ ತೋರಿಸ್ತಾನೆ ಎಲ್ರಿಗೂ, ಕರುಣೆ ತೋರಿಸಿ ಕಷ್ಟದಿದ್ರೆ ಪಾರ್ ಮಾಡ್ಬಿಡ್ತಾನೆ ಅಂತ ನಾವ್ ಅನ್ಕೊಳ್ತೀವಿ. ಯಾಕೆಂದ್ರೆ ನಾವು ನಮ್ಮ ಪ್ರಕಾರ ಕರುಣೆ ಅಂದ ತಕ್ಷಣ ಒಬ್ಬ ಕಷ್ಟದಲ್ಲಿದ್ದಾಗ ನಮ್ಗೆ ಸಿಂಪತಿ ಬರುತ್ತೆ. ಅದನ್ನು ಪ್ರಾಬ್ಲಮ್‌ನ ಸಾಲ್ವ್ ಮಾಡೋದಕ್ಕೆ ಹೋಗ್ತೀವಿ. ಅದು ಕರುಣೆ ಅಂತ ನಮ್ಮ ಪ್ರಕಾರ. ಆ ಕರುಣೆನ ಪದದ ಅರ್ಥ ನಾವೇನ್ ಅನ್ಕೊಂಡಿದೀವಿ, ಅದನ್ನೇ ಕರುಣಾಸಾಗರ ಅಂದ ತಕ್ಷಣ ಅದ್ರ ಮೇಲೆ ಹೇರ್ಬಿಡ್ತೀವಿ. ಹಾಗೆ ಭಗವಂತನ ಹಾಗೆ ವರ್ತಿಸ್ಬೇಕು. ಕಷ್ಟದಲ್ಲಿದ್ದಾಗ ಅದನ್ನ ನಿವಾರಿಸ್ಬೇಕು. ಅದು ಕರುಣೆ ಅಂತ ನಾವು ಅನ್ಕೋತೀವಿ. ಆದ್ರೆ ಭಗವಂತನ ಕರುಣೆ 3 ರೀತಿಯಿಂದ ಡಿವೈಡ್ ಮಾಡ್ಕೊಳ್ಳೋಣ ಸದ್ಯಕ್ಕೆ. ಒಂದು ಲೌಕಿಕವಾದ ಕರುಣೆ, ಮತ್ತೆ ಜ್ಞಾನದ ಕರುಣೆ, ಮತ್ತೆ ಮೋಕ್ಷದ ಕರುಣೆ. ಈಗ ಸದ್ಯಕ್ಕೆ ನಾವು ಸದ್ಯಕ್ಕಿದು ಕನಕದಾಸರು ಕೃಷ್ಣನ್ನ, ವಿಷ್ಣುವನ್ನು ಪ್ರತಿಪಾದಿಸುವುದರಿಂದ ಅಥವಾ ಆತನನ್ನೇ ಇಷ್ಟ ದೇವತೆ ಮಾಡಿಕೊಂಡಿದ್ರಿಂದ ನಾವು ಸದ್ಯಕ್ಕೆ ವಿಷ್ಣುವಿನ ಕಥೆಗಳನ್ನೇ ತಗೋಣ, ಕೃಷ್ಣನ ಕಥೆಗಳನ್ನ ತಗೋಣ. ಕುಚೇಲ ಬರ್ತಾನೆ. ಕುಚೇಲನಿಗೆ ಮನೇಲಿ ತುಂಬಾ ಸಮಸ್ಯೆ ಇರುತ್ತೆ. ಸೊ ಅವನು ತಾನು ಅನ್ಕೊಂಡಿರ್ತ ಇದೆಲ್ಲ ಕಷ್ಟ ಸುಖವೆಲ್ಲ ಇದ್ದಿದ್ದೆ, ಅದನ್ನ ಅನುಭವಿಸ್ತಾ ಹೋಗ್ಬೇಕು, ಅದು ನನ್ನ ಪ್ರಯತ್ನ ಮಾಡ್ತಾ ಹೋಗ್ಬೇಕು, ಫಲ ಭಗವಂತನ್ ಬಿಡ್ಬೇಕು ಅಂತ ತಾನಿರ್ತಾನೆ. ಆದ್ರೆ ಮನೇಲಿ ತುಂಬಾ ಕಷ್ಟ ಆಗಿ ಮಕ್ಳಿಗೂ ಊಟ ಇಲ್ದಿರೋ ಪರಿಸ್ಥಿತಿ ಬಂದಾಗ ತಾಯಿ ಅಂತೇಳಿ, ನಿನ್ನ ಜ್ಞಾನ ನಿನಗೆ, ಅದ್ ನಾನು ಒಪ್ತೀನಿ, ನೀ ಮಾಡ್ತಿ ಸರಿ, ಆದ್ರೆ ಮಕ್ಳ ಕತೆ ಏನು, ಅವ್ರಿಗೋಸ್ಕರ ಕೃಷ್ಣನ ಕೇಳಬಾರ್ದಾ ಅಂತ ಕೇಳಿದಾಗ ಆತ ಹೌದಲ್ವಾ ಕರೆಕ್ಟ್ ಅಂತಿ ಅವನು ಭಗವಂತದಕ್ಕೆ ಹೋಗ್ತಾನೆ. ಅದು ಹಿಂಜರಿಕೆ ಇಟ್ಕೊಂಡಿರ್ತಾನೆ, ನಾನು ಬಡವ, ಅವನು ದೊಡ್ಡ ಶ್ರೀಮಂತ ಆಗಿದ್ದಾನೆ, ರಾಜ ಆಗಿದ್ದಾನೆ, ನಾವೇನೋ ಚೈಲ್ಡ್‌ಹುಡ್ ಫ್ರೆಂಡ್ಸ್ ಇರ್ಬೋದು, ಇವತ್ತು ಯಾಕೋ ನನ್ನ ಮಾತಾಡಿಸ್ತಾನೆ, ಮತ್ತೆ ಅವನಿಗೆ ಕೊಡೋಣ ಅಂತ ಏನಪ್ಪ ಇದೆ ಅಂತೆಲ್ಲ ಹಂಚ್ಕೊಂಡು ಹೋಗ್ತಾನೆ. ಆದ್ರೂ ಕೊನೆ ಸ್ವಲ್ಪ ಅವಲಕ್ಕಿ ಕೊಡ್ತಾನೆ. ಕೊನೆಗೆ ಅವನಿಗೆ ಅಷ್ಟೈಶ್ವರನ್ನ ದಯಪಾಲಿಸ್ತಾನೆ ಕೃಷ್ಣ ಅಂತ ಕತೆ ಕೇಳ್ತೀವಿ. ಅದೇ ಅರ್ಜುನನಿಗೆ, ನನಗೆ ಕಾರುಣ್ಯ ದೋಷದಿಂದ ನನಗೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಕೃಷ್ಣ, ನನಗೆ ನೀನು ಪರಿಹಾರ ನೀಡು ಯೋಗೇಶ್ವರ ಅಂತ ಕೇಳಿದಾಗ
ಆತ ಜ್ಞಾನವನ್ನು ಉಪದೇಶ ಮಾಡ್ತಾನೆ. ಅದೇ ಕುಚೇಲಂಗೆ ಅದನ್ನ ಮಾಡಲ್ಲ. "ಏ ಕುಚೇಲ ಕಷ್ಟ ಸುಖ ಇದ್ದಿದ್ದೆ ಕಣಯ್ಯ. 2 ಒಂದೇ ತರ ನೋಡ್ಬೇಕು. ನೀನು ಇವಾಗ ದುಃಖ ಇದೆ ನಾಳೆ ಸುಖ ಬರುತ್ತೆ. ಇದೆರಡು ಶಾಶ್ವತ ಅಲ್ಲ. ನೀನು ಸುಖ ದುಃಖಕ್ಕೆ ನೀನು ಅಂಜಬೇಡ" ಅಂತ ಹೇಳಿ ಅವನು ಅವಲಕ್ಕಿ ಇಸ್ಕೊಂಡು ಮಾತಾಡ್ಸ್ಕೊಂಡು ಸುಮ್ನೆ ಕಳಿಸ್ಬಿಡ್ಬೋದಿತ್ತು. ಅಷ್ಟೈಶ್ವರ್ಯ ಕೊಡೋ ಅವಶ್ಯಕತೆ ಇರ್ಲಿಲ್ಲ. ಅರ್ಜುನನಿಗೆ ಅಷ್ಟೊಂದು ಕಷ್ಟ ಅಂದಾಗ 5 ಹಳ್ಳಿ ಕೇಳ್ತಾನೆ ಕೃಷ್ಣ ದುರ್ಯೋಧನನ್ಗೆ. ಕೊನೆ ಪಕ್ಷ 5 ಹಳ್ಳಿನಾರು ಕೊಡಪ್ಪ ಅಂತ. ಆದ್ರೆ ಅವ್ನು ಒಪ್ದಿರೋವಾಗ ಆಯ್ತು ಯುದ್ಧಕ್ಕೆ ನಿಲ್ಲಿಸ್ತಾನೆ. ಯುದ್ಧ ಮಾಡಕ್ಕಾಗಿಲ್ವಾ ಅವನು ಮೋಟಿವೇಶನ್ ಸ್ಪೀಚ್ ಕೂಡ ಕೊಡ್ತಾನೆ ಕೃಷ್ಣ. ಆದ್ರೆ ತಾನು ಒಬ್ಬ ರಾಜನೇ ಆದ್ರಿಂದ ತನ್ನದೇ ಒಂದು 5 ಹಳ್ಳಿನ ಅಣ್ಣನ್ಗೆ ಹೇಳ್ಬಿಟ್ಟು, "ಅಣ್ಣ ಒಂದ್ 5 ಹಳ್ಳಿ ಪಾಂಡವರಿಗೆ ಕೊಡೋಣ" ಅಂತ ಕೊಡಿಸ್ಬಿಟ್ಟು, "ಬೇಡ ಯುದ್ಧ ಮಾಡೋದು ಬೇಡ. ಒಂದ್ 5 ಹಳ್ಳಿ ನೀವೇ ರಾಜ್ಯಭಾರ ಮಾಡಿ ಕರ್ಕೊಂಡು ಹೋಗ್ಬೋದಿತ್ತು." ಅಷ್ಟೈಶ್ವರ್ಯ ಕೊಡೋಂಥವ್ನು ಕರ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಹಾಗೆ ಮಾಡಲ್ಲ ಅವನು. ನಮಗೆ ಏನು ಕೊರತೆ ಇದೆ ಅಂತ ಅವನಿಗೆ ಗೊತ್ತಿರುತ್ತೆ. ಆ ಕೊರತೆ ನೋಡಿ ಆತ ಕೊಡ್ತಾನೆ. ಕೊಟ್ಟಿದ್ದು ಕೂಡ ಯಾವಾಗ? ಅಲ್ಲಿ ಕುಚೇಲ ಬರ್ತಾನೆ. ಅವನು ಭಗವಂತ ಈ ಕಡೆ ರಾಜ ಆಗ್ಬಿಟ್ಟಿದ್ದ ನನ್ನ ಗೆಳೆಯ. ಅಷ್ಟು ಶ್ರೀಮಂತ. ಅವನ ಮುಂದೆ ನಾನು ಹೋಗ್ಬೇಕಾ? ನನಗೆ ಭೇದ ಭಾವ. ಅವನನ್ನ ಒಪ್ಕೋತಾನ? ನನ್ನ ಅವಲಕ್ಕಿಯನ್ನು ಸ್ವೀಕರಿಸ್ತಾನ? ಈ ನನ್ನ ಅಂಜಿಕೆ ಇದ್ದಿದ್ದಕ್ಕೆ ಆತ ಸುಮ್ಮನಿದ್ದ. ಯಾವಾಗ ಆ ಅಂಜಿಕೆಯನ್ನು ಬಿಟ್ಟು ಅವನು ಬಡತನ, ಸಿರಿತನ ಏನೂ ನೋಡಲ್ಲ. ನಾ ಖಾಲಿ ಕೈ ಹೋದ್ನ, ಕೈ ತುಂಬಾನೇ ತಗೊಂಡ್ ಹೋದ್ನ, ಇದೇನೂ ಯೋಚನೆ ಮಾಡಲ್ಲ. ಗೆಳೆಯ ಯಾವತ್ತೂ ನನಗೆ ಗೆಳೆಯನೇ ಅನ್ನೋ ಭಾವದಲ್ಲಿ, ಆ ಧೈರ್ಯದಲ್ಲಿ ಹೋದಾಗ ಅವನು ಕರುಣಿಸಿದ. ಯಾವಾಗ ಇವನು ಆ ಅಹಂಕಾರವನ್ನು, ಆ ಒಂದು ಹಿಂಜರಿಕೆಯನ್ನು, ನಾನು ಬಡವ ಬಡವ ಅಂತ ಬಂದ ತಕ್ಷಣ ನಾನು ಬಂತು. ನಾನು ಬಡವ, ಅವನು ಶ್ರೀಮಂತ. ಮತ್ತಿಲ್ಲಿ ತಾರತಮ್ಯ ಬಂತು, ವ್ಯತ್ಯಾಸ ಬಂತು. ಹಾಗಾಗಿ ಅದನ್ನ ಮೀರಿದಾಗ ಆತ ಕರುಣೆ ಕೊಟ್ಟ. ಇಲ್ಲಿ ಅರ್ಜುನ ಕೂಡ ನನಗೆ ಅಷ್ಟೆಲ್ಲ ಅರ್ಜುನ ವಿಷಾದ ಯೋಗದಲ್ಲಿ ಧರ್ಮಶಾಸ್ತ್ರವನ್ನ, ಅರ್ಥಶಾಸ್ತ್ರವನ್ನ, ಪೊಲಿಟಿಕಲ್ ಸೈನ್ಸು ಎಲ್ಲಾನು ಹೇಳ್ತಾನೆ ಅರ್ಜುನ. ಇಷ್ಟೆಲ್ಲಾ ಕಾರಣಗಳಿಂದ ನಾನು ಯುದ್ಧ ಮಾಡಲ್ಲ ಅಂತ. ಆದ್ರೆ ಅದಷ್ಟಿಗೆ ಗೊತ್ತಿದ್ದು ಕೂಡ ಅವನು ಕೊನೆಗೆ ಹೇಳ್ತಾನೆ, "ನನ್ನ ಕಾರ್ಪಣ್ಯ ದೋಷದಿಂದ ನನಗೆ ಮಂಕು ಬಡಿದಿದೆ. ನನಗೆ ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ. ದಯವಿಟ್ಟು ನೀನೇ ನನ್ನ ಗೊಂದಲವನ್ನು ನಿವಾರಿಸ್ಬೇಕು" ಅಂತ ಅವನು ಬಿಲ್ಲನ್ನ, ಬಾಣವನ್ನ, ಅಸ್ತ್ರವನ್ನ ಕೆಳಗಿಟ್ಟು ಅವನು ಮಂಡಿಯೂರಿ ಶರಣಾದಾಗ, ಆ ಶರಣಾಗತಿಗೆ ಭಗವಂತ ಅಥವಾ ಕೃಷ್ಣ ಅವನು ಜ್ಞಾನವನ್ನ ಕರುಣಿಸ್ತಾನೆ. ಅದೇ ಇನ್ನು ಪುರಂದರದಾಸರು, ಕನಕದಾಸರು ಎಲ್ಲರನ್ನೂ ನೋಡಿದಾಗ ಈಗೇನ್ ನಮ್ಮ ದಾರ್ಶನಿಕರು ಅಂತ ಕರಿತೀವಿ. ಅವರಿಗೆಲ್ಲ ಮೋಕ್ಷವನ್ನ ದಯಪಾಲಿಸ್ತಾರೆ. ಯಾಕೆ ಅವರು ಎಲ್ಲವನ್ನೂ ತೊರೆದು ಶರಣಾಗತಿಯಲ್ಲಿ ಭಗವಂತನನ್ನೇ ನೀನು ಸಿಗೋದಷ್ಟೇ ಸಾಕು. ಲವ್ ಫಾರ್ ದ ಸೇಕ್ ಆಫ್ ಲವ್ ಅನ್ನೋ ಮಟ್ಟ ಶರಣಾದಾಗ ಅವ್ರಿಗೆ ಮೋಕ್ಷವನ್ನು ದಯಪಾಲಿಸ್ತಾನೆ. ಯಾವಾಗ ನಮ್ಮಲ್ಲಿ ಶರಣಾಗತಿ ಇದ್ದಾಗ, ನಾವು ಲೌಕಿಕವಾಗಿ ಕರುಣೆ ಬೇಕು, ನನಗೆ ಜ್ಞಾನದ ಕರುಣೆ ಬೇಕು, ಮೋಕ್ಷದ ಕರುಣೆ ಭಗವಂತನಿಂದ ಆಗ್ಬೇಕು, ಅವನ ಕರುಣಾಸಾಗರ ಅನ್ನೋದಾದ್ರೆ ನಮಗೆ ನಮ್ಮಲ್ಲಿ ಶರಣಾಗತಿ ಇರ್ಬೇಕು. ನಮ್ಮಲ್ಲಿ ಶರಣಾಗತಿ ಇಲ್ಲದೆ ಅವನನ್ನ ಕರುಣೆ ತೋರಿಸೋದು ಸಾಧ್ಯ ಇಲ್ಲ. ನಾವು ಸಾಮಾನ್ಯ ಮಕ್ಳಿಗಂತೀವಲ್ಲ ಈಗ ಮಕ್ಳು ಸೈಕಲ್ ಕೇಳ್ತಾರೆ ಅಥವಾ ಬೈಕ್ ಕೇಳ್ತಾರೆ, ಮೊಬೈಲ್ ಕೇಳಿದ್ರೆ ನಾವು ಒಂದು ಕಂಡೀಷನ್ ಹಾಕ್ತಿವಿ. ನೋಡು ಈ ಸಲ ಇಷ್ಟು ಮಾರ್ಕ್ಸ್ ಬಂದ್ರೆ ನಾನು ನಿಂಗೆ ಫೋನ್ ಕೊಡಿಸ್ತೀನಿ. ಈ ಸಲ ಇಷ್ಟು ಅಚೀವ್ ಮಾಡಿದ್ರೆ ನಂಗೆ ಇಂಥದ್ದು ಕೊಡಿಸ್ತೀನಿ ಅಂತ ನಾವು ಕಂಡೀಷನ್ ಹಾಕ್ತಿವಿ. ಹಾಗೆ ಭಗವಂತ ನಮ್ಗೆ ಕಂಡೀಷನ್ ಹಾಕ್ತಾನೆ. ಅಂದ್ರೆ ನೀನು ಈ ರೀತಿ ಒಂದಷ್ಟು ನಿನ್ನ ಕಡೆಯಿಂದ ಒಂದಷ್ಟು ಬೆಳವಣಿಗೆ ತೋರಿಸು. ನಿನ್ನ ಕಡೆ ಒಂದಷ್ಟು ಹ್ಮ್ ಆಕ್ಷನ್ಸ್ ತೋರ್ಸು. ಆಗ ನಾನು ರಿಯಾಕ್ಟ್ ಮಾಡ್ತೀನಿ. ಅದಕ್ಕೆ ಜೀಸಸ್ ಹೇಳೋದು, ನೀವು ಬಾಗಿಲು ತಟ್ಟಿ, ಬಾಗಿಲು ತೆಗಿತಾನೆ ಅಂತ. ಬಾಗಿಲು ತಟ್ಟಿ ಅಂತ ಯಾಕೆ ಹೇಳ್ಬೇಕು? ದೇವ್ರಿಗೆ ಮನೆ ಎಲ್ಲಿದೆ ಅಂತ. ದೇವ್ರು ಎಲ್ಲರ ಹೃದಯದಲ್ಲೂ ಇದ್ದಾನೆ ಅಂತ ಜೀಸಸ್ ಹೇಳಿದ್ಮೇಲೆ, ಅವನ ಮನೆ ಎಲ್ಲಿದೆ? ಮನೆನೇ ಇಲ್ಲ ಆಮೇಲೆ ಬಾಗಿಲೆಲ್ಲಿದೆ ಭಗವಂತನ ಮನೆಗೆ? ಮನೆನೇ ಇಲ್ಲ, ಬಾಗಿಲು ಇಲ್ಲ ಅಂದ್ರೆ ನಾವು ಬಾಗಿಲು ತಟ್ಟೋದು ಹೇಗೆ? ಹಂಗಾರೆ ಜೀಸಸ್ ತನ್ನ ಮಾತನ್ನ ತಾನೇ ಕಾಂಟ್ರಡಿಕ್ಟರಿ ಮಾಡ್ಕೊಂಡ ಅಂತಾಗಲ್ಲ. ಅವ್ನು ಹೇಳಿದ ನಿನ್ನ ಪ್ರಯತ್ನ ನೀ ಮಾಡು. ಮೊದಲು ನೀನು ಭಗವಂತನನ್ನ ಸೇರ್ಬೇಕು, ಅವನನ್ನ ನೋಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ಬಾಗಿಲು ತಟ್ಟೋದಕ್ಕೆ ಹೋಗು. ಮೊದಲು ನೀ ಒಂದೇ ಹೆಜ್ಜೆ ಇಡು. ಭಗವಂತ 10 ಹೆಜ್ಜೆ ನಿನ್ನ ಕಡೆಗೆ ಇಡ್ತಾನೆ ಅಂತ ಹೇಳೋದಕ್ಕೆ ಅವನು ಮೊದಲು ನಿನ್ನ ಆಕ್ಷನ್ ಏನು? ನೀ ಹೋಗಿ ಬಾಗಿಲು ತಟ್ಟಕ್ಕೆ ಹೋದ್ಯಾ? ನೀ ಭಗವಂತನ ಕಡೆಗೆ ಮುಖ ಮಾಡಿದ್ಯಾ? ಅವನ ಕಡೆ ನಡೆಯೋದಕ್ಕೆ ಶುರು ಮಾಡಿದ್ಯಾ? ನೀ ಅದು ಮಾಡ್ದೇನೆ ಭಗವಂತ ಬರ್ಬೇಕು ಅನ್ನೋ ಸಾಧ್ಯ ಇಲ್ಲ. ನೀನು ಅವನ ಕಡೆಗೆ ಮುಖ ಮಾಡ್ಬೇಕು. ಬೆಳಗ್ಗೆ ಹೊತ್ತು ಎಲ್ಲ ಕಿಟಕಿ ಬಾಗಿಲೆಲ್ಲ ಹಾಕೊಂಡ್ಬಿಟ್ಟು ನಾ ಕತ್ಲೆ ಇದೆ ಅಂದಾಗಲ್ಲ. ಭಗವಂತ ಅಲ್ಲಿ ಸೂರ್ಯ ಹೊರಗೆ ಇದ್ದೇ ಇದ್ದಾನೆ. ನಾನು ಕಿಟಕಿ ಬಾಗಿಲುಗಳನ್ನ ಮುಚ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಒಳಗೆ ಕತ್ಲೆ. ಸೂರ್ಯ ನನಗೆ ಕತ್ಲೆ ಕೊಡಕ್ ಸಾಧ್ಯ ಇಲ್ಲ. ಅವನು ಬೆಳಕನ್ನಷ್ಟೇ ಕೊಡಕ್ ಸಾಧ್ಯ. ನಾವು ಕತ್ಲೆ ಮಾಡ್ಕೋತೀವಿ. ಅದೇ ರೀತಿ ಭಗವಂತ ಕರುಣಾಸಾಗರನೇ. ನಾವು ಅವನ ಕರುಣೆಗೆ ನಾವು ಪಾತ್ರರಾಗಬೇಕು. ಭಗವಂತನ ಕರುಣೆ ಇಲ್ಲ ಅಂತೀವಿ. ಕರುಣೆ ಇದೆ. ಆದ್ರೆ ಕರುಣೆಗೆ ನಾವು ಪಾತ್ರರಾದ್ವಾ? ನಾವು ಪಾತ್ರರಾಗದೆ ಕೊಡಲ್ಲ. ನಾವ್ ಹೇಗೆ ಮಕ್ಕಳಿಗಾಗ್ಲಿ ಮತ್ತೊಬ್ಬರಿಗಾಗ್ಲಿ ಯಾರು ಪಾತ್ರನಾಗಿದ್ದಾನೋ ಅಂದ್ರೆ ಯಾರು ಸೂಕ್ತ ವ್ಯಕ್ತಿ ಅನ್ಸುತ್ತೋ ಅವ್ರಿಗೆ ಪ್ರೀತಿ ಮಾಡ್ತೀವಿ. ಅವ್ರನ್ನೇ ನಾವು ಹೆಚ್ಚು ಕೇರ್ ಮಾಡ್ತೀವಿ, ಲವ್ ಮಾಡ್ತೀವಿ. ಅಲ್ಲಿ ಯಾಕೆ? ನನಗೆ ಇವ್ರು ಪಾತ್ರ ಅದಕ್ಕೆ ಸೂಕ್ತವಾದ ವ್ಯಕ್ತಿ. ಅದಕ್ಕೊಂದು ಪಾತ್ರನಾಗಿದ್ದಾನೆ ಅಂದಾಗ ಅದನ್ನ ಮಾಡ್ತೀವಿ. ಹಾಗೆ ಭಗವಂತ ಕೂಡ ನಾನು ಪಾತ್ರನಾಗಿದ್ರೆ ಅದನ್ನ ಮಾಡ್ತಾನೆ. ಇಲ್ಲ ಅಂದ್ರೆ ಆತ ಮಾಡಲ್ಲ. ಸೊ ಯಾವಾಗ ನಾವು ಪಾತ್ರನಾಗ್ತೀವೋ ಅಷ್ಟೂ ಕರುಣೆಯನ್ನು ಅವನು ದಯಪಾಲಿಸ್ತಾನೆ. ಅವನು ಮಳೆಗರಿತಾನೆ. ಅದಾಗ್ಬೇಕು ನಾವು ಇದಕ್ಕೆ ಪಾತ್ರರಾಗಬೇಕು. ಅವನ ಕರುಣೆಗೆ ಪಾತ್ರರಾಗದೆ ಅವನು ಕರುಣಾಸಾಗರನಾಗಿ ನಮ್ ಜೊತೆ ಬಿಹೇವ್ ಮಾಡಲ್ಲ. ಪುರಂದರದಾಸರು ನಮ್ಮನ್ನೆಲ್ಲ ರೇಗಿಸ್ತಾರೆ.
ಕರುಣಾಕರಣಿ ಎನ್ನುವುದೇ ಆತಕು ಭರವಸೆ ಇಲ್ಲ ನೆಗೆ ಅಂದ್ರೆ ಭರವಸೆ ಇಲ್ಲಪ್ಪ ನೀ ಕರುಣಾಸಾಗರ ಅಂತ ಅದು ಭಗವಂತನ ಛೇಡಿಸಿರೋದಲ್ಲ, ಭಕ್ತರನ್ನ ಛೇಡಿಸಿರೋದು. ನಮ್ಗೆ ಅವನ ಕರುಣೆ ಇದೆ ಅಂತ ಗೊತ್ತು. ಬಟ್ ನಮ್ಗೆ ನಂಬಿಕೆ ಇಲ್ಲ. ನಂಬದಿರುವುದನ್ನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು. ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ ಗುಂಡಪ್ಪ ನಮ್ಮನ್ನ ಸಿಂಬಳದ ನೊಣ ಅಂತಾರೆ. ಈ ಕಡೆ ಪೂರ್ತಿ ನಂಬಿಕೆನೂ ಇಲ್ಲ, ಪೂರ್ತಿ ಅಪನಂಬಿಕೆನೂ ಇಲ್ಲ. ಎಡವಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು ಅಂತ ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ ಗುಂಡಪ್ಪ ನಮಗೆ ಎಚ್ಚರಿಕೆ ನೀಡ್ತಾರೆ. ಹಾಗೆ ಈ ಕರುಣಾವನಧಿ ಅನ್ನೋದು ನಮಗೆ ಅವನು ಕರುಣಾಸಾಗರ. ಅದಕ್ಕೆ ನಾವು ಪಾತ್ರ ಆಗಬೇಕು ಅನ್ನೋದು ನಮ್ಗೆ ಅರಿವಿರ್ಬೇಕು. ಕರುಣಿಸೋ ರಂಗ ಕರುಣಿಸೋ ಹಗಲು ಈರಳು ನಿನ್ನ ಸ್ಮರಣೆ ಮರೆಯದಂತೆ. ಹಾಗಾದ್ರೆ ಭಗವಂತನ ಕರುಣೆ ಯಾವುದು? ನಾವು ಯಾವ ಕರುಣೆಯನ್ನ ಕೇಳಬೇಕು ಅಂತ ದಾಸರು ಅದಕ್ಕೆ ಉಪಾಯ ಕೂಡ ಕೊಟ್ಟಿದ್ದಾರೆ. ನಾವು ಭಗವಂತನ ಕರುಣೆ ಬೇಕು ಅಂದ್ರೆ ಸದಾ ಅವನನ್ನ ನೆನಪಲ್ಲೇ ಇಟ್ಕೊಳ್ಳೋ ಹಾಗೆ ಪ್ರತಿ ಕ್ಷಣವನ್ನ ಅವನ ನೆನಪಲ್ಲೇ ಇದ್ದು ಬದುಕುವಂತಹ ಸ್ಮರಣಾ ಶಕ್ತಿ ಇದೆಯಲ್ಲ, ಅಂತಹ ಸ್ಮರಣಾ ಶಕ್ತಿಯನ್ನ ಕರುಣಿಸು. ಅವರು ಇಲ್ಲಿ ದುಡ್ಡನ್ನ ಕರುಣಿಸು ಕೇಳ್ತಾ ಇಲ್ಲ, ಜ್ಞಾನವನ್ನ ಕರುಣಿಸು ಕೇಳ್ತಾ ಇಲ್ಲ, ಮೋಕ್ಷವನ್ನು ಕೇಳ್ತಿಲ್ಲ. ಸದಾ ನಿನ್ನ ನೆನೆಯುವಂತಹ ಸ್ಮರಣೆಯನ್ನ ಕರುಣಿಸು. ನಾವು ಏನ್ ನಮ್ಗೆ ಯಾವ್ದು ಕರುಣೆ ಅನ್ನೋದೇ ಗೊತ್ತಿಲ್ಲ. ಅವ್ರು ನಮ್ಗೆ ಯಾವ್ದನ್ನ ಕರುಣಿಸ್ಬೇಕು ಅಂತ ನಮಗ್ ಗೊತ್ತಿಲ್ಲ. ಹಾಗಾಗಿ ನಾವ್ ಇಷ್ಟು ಒದ್ದಾಡ್ತಿರ್ತೀವಿ. ಅವನು ಆ ಪಾತ್ರವನ್ನ ಕರುಣಾಸಾಗರ ಪಾತ್ರವನ್ನ ಅವ್ನು ನಿಭಾಯಿಸಕ್ಕೆ ಯಾಕೆ ಆಗ್ತಿಲ್ಲ ಅಂದ್ರೆ, ನಾವು ಏನ್ ಕೇಳ್ಬೇಕಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ದಾಸರು ಉಪಾಯ ಕೊಟ್ಟಿದ್ದಾರೆ. ಕರುಣಿಸು. ಏನ್ನ ಕರುಣಿಸು? ಹಗಲು ಈರಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸು. ನಾನಿನ್ನು ಮರೆಯುವಂತ ಪರಿಸ್ಥಿತಿಯೇ ಬರಬಾರ್ದು, ಪ್ರಮೇಯ ಬರಬಾರ್ದು. ಅಂತ ಒಂದು ಕರುಣೆಯನ್ನ ನನಗೆ ಕರುಣಿಸು ಅಂತ ಒಂದು ಸ್ಮರಣೆಗೆ ನನ್ನ ಕರುಣಿಸು ಅಂತ ಪುರಂದರದಾಸರು ಕೇಳ್ತಾರೆ. ಭಕ್ತ ಕುಟುಂಬಿ ಅಂತಾನೆ ಹೆಸರು ಬರುತ್ತೆ. ಇದೇನು ಭಕ್ತ ಕುಟುಂಬಿ? ಅವನು ಭಕ್ತರು ಮಾತ್ರ ಕುಟುಂಬನ? ಇನ್ನೊಬ್ರ ಕುಟುಂಬ ಸದಸ್ಯ ಅಲ್ವಾ ಅವನು ಅಂತ ಯೋಚನೆ ಮಾಡ್ಬೋದು. ಇದು ನಾವು ಭಕ್ತನಾದಾಗ ಯಾವ ರೀತಿ ಸಂಬಂಧ ಅವನ ಜೊತೆಗಿರುತ್ತೆ ಅಂತ. ನಾವನ್ನ ದೇವ್ರ ಮಾಡಿ ಇಟ್ಕೊಂಡು ಅವನ್ನ ದೂರ ಮಾಡ್ಬಿಟ್ರೆ ಅವನು ದೂರನೇ. ಅವನು ಅವನನ್ನ ಭಕ್ತಿಯಿಂದ ಅವನು ಪ್ರೀತಿಸಿದಾಗ ಅವನು ಮನೆ ಸದಸ್ಯನಾಗಿರ್ತಾನೆ. ಅಂದ್ರೆ ಅಷ್ಟು ಹತ್ತಿರದಲ್ಲಿರ್ತಾನೆ, ಅಷ್ಟು ಪ್ರೀತಿಯಿಂದ ನಮ್ಮ ಜೊತೆಗಿರ್ತಾನೆ. ಈಗ ವ್ಯಕ್ತಿಗಳೆಲ್ಲ ತಗೊಳ್ಳೋಣ. ನಾವು ಹೇಗ್ ನೋಡ್ತೀವೋ, ನಾವು ಹೇಗ್ ವರ್ತಿಸ್ತೀವೋ, ಆ ರೀತಿ ಅವ್ರು ವರ್ತಿಸ್ತಾರೆ. ಎಲ್ರು ನಾವು ಫ್ಯಾಮಿಲಿ ಮೆಂಬರ್ ತರ ನೋಡಲ್ಲ. ಸ್ವಂತ ತಮ್ಮನ್ ತರ, ಸ್ವಂತ ಅಣ್ಣನ್ ತರ ಇವ್ರು ನಮ್ಗಿದಾರೆ, ಸ್ವಂತ ತಂಗಿ ತರ ಇದಾರೆ ಅಂತ ಅಂತಿರ್ತೀವಿ. ಅಂದ್ರೆ ಅಷ್ಟು ಅನ್ಯೋನ್ಯತೆ ನಮ್ಮಲ್ಲಿರುತ್ತೆ. ಆ ರೀತಿಯ ಅನ್ಯೋನ್ಯತೆ ಯಾವಾಗ ಭಗವಂತನ ಜೊತೆಗೆ ಬರುತ್ತೆ, ಭಕ್ತಿ ಇರುತ್ತೆ, ಭಯ ಇರಲ್ಲ. ಆಗ ಭಕ್ತ ಕುಟುಂಬಿ. ನನಗೆ ಭಯದಲ್ಲಿದ್ದೀನಿ ಅಥವಾ ನಂದು ಆಚರಣೆಗೆ ಇಂಥ ಒಂದು ಜಾತಿಯಲ್ಲೋ, ಧರ್ಮದಲ್ಲೋ ಹುಟ್ಟಿರೋದಕ್ಕೋಸ್ಕರ ನಾನು ಪಾಲಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ನನಗೆ ಭಯ ಭಕ್ತಿ ನಡ್ಕೋತಿದ್ದೀನಿ. ಅವನ ಗುಣಗಳ ಬಗ್ಗೆ ನನಗೆ ಅರಿವಿಲ್ಲ ಅಂದಾಗ, ಅವನು ಭಗವಂತ ಇಲ್ಲಿರ್ತಾನೆ, ನಾನಿರ್ತೀನಿ. ನಮ್ಮ ಮಧ್ಯ ಒಂದು ಅಂತರ ಆಗ್ಬಿಡುತ್ತೆ. ಯಾವಾಗ ನಮಗೆ ಭಯ ಹೋಗುತ್ತೆ, ಭಕ್ತಿಯಷ್ಟೇ ಭಗವಂತನ ಕಡೆಗಿರುತ್ತೆ, ಆಗ ಅನನ್ಯವಾದ ಪ್ರೀತಿ ಬರುತ್ತೆ. ಆಗ ಅವನು ಮನೆ ಮನೆ ಸದಸ್ಯನಂತೆಯೇ, ಒಬ್ಬ ಕುಟುಂಬ ಸದಸ್ಯನಂತೆಯೇ ಇದ್ಬಿಡ್ತಾನೆ. ಅದು ಯಾವಾಗ ಸಾಧ್ಯ ಅಂದ್ರೆ, ನಾನು ಭಕ್ತನಾದಾಗ. ಭಕ್ತ ಯಾವಾಗ ಆಗ್ತೀನಿ ಅಂದ್ರೆ, ಭಯವನ್ನ ಬಿಟ್ಟಾಗ. ನಾವು ಗಾಡ್ ಗಾಡ್ ಫಿಯರಿಂಗ್ ಆಗಿದ್ದೀವಿ. ಗಾಡ್ ಲವಿಂಗ್ ಆಗಿಲ್ಲ. ನಾವಿವಾಗ ಗಾಡ್ ಲವಿಂಗ್ ಆಗ್ತೀವಿ. ಭಕ್ತರಾಗ್ತೀವಿ. ಆಗ ನಾವು ಕುಟುಂಬ ಸದಸ್ಯನಾಗ್ತಾನೆ. ಆಗ ಅವನು ದೇವರಾಗಿ ಉಳಿಯಲ್ಲ, ಕುಟುಂಬ ಸದಸ್ಯನಾಗಿ ಉಳಿತಾನೆ. ಆಗ ಅವನು ಭಕ್ತ ಕುಟುಂಬಿ. ನಾವು ಹೇಗೆ ಯಾಕೆ ಇವೆಲ್ಲ ಹೆಸರುಗಳಂತಂದ್ರೆ, ನಾವು ಅವನ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನೋದು ರಿಫೈನ್ ಆಗ್ತಾ ಹೋಗುತ್ತೆ. ಯಾವಾಗ ಅದು ರಿಫೈನ್ ಆಗ್ತಾ ಹೋಗುತ್ತೆ, ನನ್ನ ಕರ್ಮಗಳು, ನಾ ಯೋಚನೆ ಮಾಡುವ ರೀತಿ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ಯಾವಾಗ ಎಲ್ಲವೂ ಬದಲಾಗ್ತಾ ಹೋಗುತ್ತೆ, ಆಗ ನನ್ನಲ್ಲಿ ಭಗವಂತನಲ್ಲಿ ಪರಮ ಪ್ರೇಮ ರೂಪವಾದಂತಹ ಭಕ್ತಿ ನಮ್ಮಲ್ಲಿ ಮೂಡುತ್ತೆ. ಯಾವಾಗ ಆ ಭಕ್ತಿ ಮೂಡುತ್ತೆ, ಆಗ ಭಗವಂತ ನಮಗೆ ಮೋಕ್ಷವನ್ನ ಕರುಣಿಸೋಕೆ ಸಾಧ್ಯವಾಗತ್ತೆ. ಇಲ್ಲ ನಾವು ನಮ್ಗೆ ಕರುಣಿಸೋಕೆ ಸಾಧ್ಯ ಆಗಲ್ಲ. ನಾನು ಚೆನ್ನಾಗಿ ಓದ್ಬೇಕು, ಶ್ರದ್ಧೆಯಿಂದ ಓದ್ಬೇಕು, ಚೆನ್ನಾಗಿ ಎಕ್ಸಾಮ್ ಬರೀಬೇಕು. ಆಗ ನಂಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ಅಲ್ಲಿ ನಂಗೆ ಶ್ರದ್ಧೆ ಬೇಕೇ ಬೇಕು. ಕ್ಲಾಸ್‌ಗೆ ಹೋಗೋದಕ್ಕೆ ಬೇಕು, ಕ್ಲಾಸಲ್ಲಿ ಪಾಠ ಕೇಳೋದಕ್ಕೂ ಬೇಕು, ಎಕ್ಸಾಮ್‌ಗಿಂತ ಮುಂಚೆ ತಯಾರಿಗೂ ನಂಗೆ ಶ್ರದ್ಧೆ ಬೇಕು, ಮತ್ತೆ ಎಕ್ಸಾಮಲ್ಲೂ ಶ್ರದ್ಧೆಯಿಂದ ಎಕ್ಸಾಮ್ ಬರಿಬೇಕು. ಆಗ ನನಗೆ ಮಾರ್ಕ್ಸ್ ಸಿಗತ್ತೆ. ಹಾಗೆ ಭಗವಂತ ನನ್ಗೆ ಒಳ್ಳೆ ಮಾರ್ಕ್ಸ್ ಕೊಡ್ಬೇಕು ಅಂದ್ರೆ, ಅದ್ರ ತಕ್ಕಂಗೆ ನಾವಲ್ಲಿ ಶ್ರದ್ಧೆ ಮತ್ತೆ ಭಕ್ತಿಯಿಂದ ಇರ್ಬೇಕು. ನಾವು ಭಯ ಭಕ್ತಿ ಮಾಡ್ಕೊಂಡಿದೀವಿ, ಶ್ರದ್ಧಾ ಭಕ್ತಿ ಇಲ್ಲ. ನಾವು ಆಕ್ಚುಲಿ ಮಾಡ್ಬೇಕು ಶ್ರದ್ಧಾ ಭಕ್ತಿಯಿಂದ ಭಗವಂತನ ಹತ್ರಕ್ಕಿರ್ಬೇಕು. ನಾವು ಭಯ ಭಕ್ತಿ ಮಾಡ್ಕೊಂಡ್ಬಿಡ್ತೀವಿ, ಆಚರಣೆಗಳಲ್ಲಿ ತೊಡಗ್ಬಿಡ್ತೀವಿ, ಆಚರಣೆ ಒಳಗಿರುವ ಭಾವವನ್ನ ಬಿಟ್ಬಿಡ್ತೀವಿ. ಹಾಗೆ ಇಲ್ಲಿ ಭಕ್ತ ಕುಟುಂಬಿ ಅಂತ ಕನಕದಾಸರು ಹೇಳಿ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದಾರೆ. ಭಯ ಭಕ್ತಿಯಿಂದ ಇರಬೇಡಿ, ಶ್ರದ್ಧಾ ಭಕ್ತಿಯಿಂದ ಇರಿ ಅಂತ ನಮ್ಗೆ ಕನಕದಾಸ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದಾರೆ. ಅದಕ್ಕೆ ಅವ್ನ ವರಾರೋಹ ಅನ್ನೋದು. ವರಾರೋಹ ಅಂದ್ರೆ ವರ ರೋಹ ಅಂದ್ರೆ ರೋಹನ ಅಂದ್ರೆ ತೊಡೆಯ ಮೇಲೆ ಕೂರುವುದು. ಸೊ ಪ್ರಹ್ಲಾದನ್ನ ನರಸಿಂಹ ತೊಡೆ ಮೇಲೆ ಕೂಡಿಸ್ಕೊತಾನೆ. ಶಿವ ಕೂಡ ಪಾರ್ವತಿಯನ್ನ
ತೊಡೆ ಮೇಲೆ ಕೂಡಿಸ್ಕೊಂಡು ಉಪದೇಶ ಮಾಡೋದನ್ನ ನೋಡ್ತೀವಿ. ಅಂದ್ರೆ ಅಷ್ಟು ಎಲ್ರೂ ನಾವು ತೊಡೆ ಮೇಲೆ ಕೂಡಿಸ್ಕೊಳ್ಳಲ್ಲ. ಮಕ್ಕಳನ್ನ ಕೂಡಿಸ್ಕೊತೀವಿ. ಯಾಕೆ? ಅದು ಅಷ್ಟು ಆ ಅವ ತೊಡೆ ಮೇಲೆ ಕೂಡಿಸ್ಕೊತಿದೀವಿ ಅಂದ್ರೆ ಅಷ್ಟು ಪ್ರೀತಿ ಪಾತ್ರರು ಅಂತ ಎಲ್ರೂ ಅದು ಅದು ವಿಶೇಷವಾದ ಜಾಗ ಅದು. ಬೇರೆಯವ್ರನ್ನ ಕೂಡಿಸ್ಕೊಂಡ್ರೆ ಅದೇನ್ ತೊಡೆ ಮೇಲೆ ಕೂಡಿಸ್ಕೊಂಡಿಂತ ಬೇಕಾರೆ ಅಂದ್ಬಿಡ್ತೀವಿ. ಅಷ್ಟು ಹತ್ರ ಕೂರಿಸ್ಕೊಂಡಿದೀವಿ ಅಂದ್ರೆ ಅಷ್ಟು ಪ್ರೀತಿ ಪಾತ್ರರು ಅಂತ. ಭಗವಂತ ವರಾರೋಹ ಅವನು ಮತ್ತದು ಎಂಥ ಆರೋಹ ಅದು ವರವನ್ನೇ ನೀಡುವಂಥದ್ದು. ಅಂದ್ರೆ ಅಷ್ಟು ಹತ್ರ ಆಗ್ಬೇಕು ನಾವು ಭಗವಂತನಿಗೆ. ಪ್ರಹ್ಲಾದ ತೊಡೆ ಮೇಲೆ ಕೂತ್ಕೊತಾನೆ. ನಾವು ಧ್ರುವನ ಕಥೆ ಕೇಳ್ತೀವಿ. ತಂದೆ ತೊಡೆ ಮೇಲೆ ಕೂರೋದಕ್ಕೆ ಇಷ್ಟಪಡ್ತಾನೆ. ಅದ್ರಲ್ಲಿ ಅವಕಾಶ ಸಿಗಲ್ಲ. ಅವನು ಭಗವಂತನ ಸಾಕ್ಷಾತ್ಕಾರಕ್ಕೆ ಹೋಗ್ತೀನಿ ಅಂತ ತಪಸ್ಸಿಗೆ ಹೋಗ್ಬಿಡ್ತಾನೆ. ಅಂದ್ರೆ ಅಷ್ಟು ಹತ್ರ ತೊಡೆ ಮೇಲೆ ಕೂರೋದು ಅನ್ನೋದಿದ್ರೆ ಅಷ್ಟು ಹತ್ರವಾಗಿದ್ದೀವಿ ಅಂತ. ಅಷ್ಟು ಅನ್ಯೋನ್ಯತೆ ಇರಬೇಕು. ಆ ಅನ್ಯೋನ್ಯತೆ ಯಾರಿಗಿರುತ್ತೆ? ಕುಟುಂಬ ಸದಸ್ಯರಿಗಿರುತ್ತೆ. ಸೊ ಅಂತಹ ಭಕ್ತ ಕುಟುಂಬಿ ಅವನಾಗಬೇಕು ಅಂದ್ರೆ ಅವನು ಅಷ್ಟು ಹತ್ರ ನಾವು ಹೋಗ್ಬೇಕು. ಅದಷ್ಟು ಹತ್ರ ಹೋಗ್ಬೇಕಂದ್ರೆ ಅಷ್ಟು ಅನನ್ಯವಾದ ಪ್ರೇಮ ಇರ್ಬೇಕು. ಅದಕ್ಕವನು ಅ ಭಕ್ತ ಕುಟುಂಬಿ, ವರಾರೋಹ ಅಲ್ಲಿ ಕೂತ್ಕೊಳ್ಳೋದು ದೊಡ್ಡ ವರ. ಅಂದ್ರೆ ಅಷ್ಟು ಹತ್ರವಾದ ತಾನಾಗೆ ಅವನ ಕರುಣೆ ಅವನ ನಮ್ಮ ಮೇಲೆ ಕರುಣೆಯನ್ನ ತೋರಿಸ್ತಾನೆ, ಪ್ರೀತಿಯನ್ನ ತೋರಿಸ್ತಾನೆ. ಅವನು ಜನಾರ್ದನ ಆಗ್ತಾನೆ, ಮುರಮರ್ದನ ಆಗ್ತಾನೆ. ಇದೆಲ್ಲ ಅವನ ನಮ್ ಪಾಲಿಗೆ ಆಗ್ಬೇಕು ಅಂದ್ರೆ ನಾವು ಅವನ ತೊಡೆಯ ಮೇಲೆ ಭಗವಂತ ತೊಡೆಯ ಮೇಲೆ ಕೂರುವಂತಹ ಭಕ್ತಿ ನಮ್ಮಲ್ಲಿ ಇರಬೇಕು. ಅದಕ್ಕೆ ನಾವು ಪಾತ್ರರಾಗಬೇಕು. ಆಗ ವರವನ್ನ ನೀಡುತ್ತಾನೆ. ಹಾಗೆ ಭಕ್ತ ಕುಟುಂಬಿ ತುಂಬಾ ಪ್ರಮುಖವಾದ ಹೆಸರು. ಹಾಗೆ ಯೋಗಿ ಜನ ಹೃದಯ ಪರಿಪೂರ್ಣ ಅಂತ. ಇದು ತುಂಬಾ ವಿಶೇಷವಾಗಿರೋ ಹೆಸರು. ಯಾರು ಯೋಗ ಮಾರ್ಗದಲ್ಲಿರ್ತಾರೋ ಅವ್ರಿಗೆ ಹೃದಯದಲ್ಲಿ ಪರಿಪೂರ್ಣನಾಗಿ ಸಿಗ್ತಾನೆ ಅಂತ. ಈಗ ಹೃದಯ ಅಂದ್ರೆ ಎಲ್ಲಿದೆ ಅಂತ ಪ್ರಶ್ನೆ ಬರುತ್ತೆ. ಯೋಗ ಮಾರ್ಗದಲ್ಲಿ ಈಗ ಇಲ್ಲಿ ಯೋಗಿ ಅಂತ ಬಂದಿರೋದ್ರಿಂದ ಯೋಗ ಮಾರ್ಗದಲ್ಲಿ 3 ರೀತಿ ಹೃದಯಗಳನ್ನ ಹೇಳ್ತೀವಿ. ಒಂದು ಸುಷುಮ್ನ ನಾಡಿ, ಮತ್ತಿನ್ನೊಂದು ಆಜ್ಞಾ ಚಕ್ರ, ಮತ್ತಿನ್ನೊಂದು ನಮಗೆ ಅನಾಹತ. ಈ ಮೂರಲ್ಲೂ ಸುಷುಮ್ನ ನಾಡಿಯೇ ಪ್ರಮುಖ. ಆದ್ರೆ ಸುಷುಮ್ನ ನಾಡಿಯಲ್ಲಿ ಅದು ಮೂಲಾಧಾರದಿಂದ ಸಹಸ್ರಾರದವರೆಗೂ ಅದು ನಮಗೆ ಸುಷುಮ್ನ ನಾಡಿ ಇರುತ್ತೆ. ಒಟ್ಟು 72,000 ನಾಡಿಗಳಿದೆ ನಮ್ಮಲ್ಲಿ. ಅದರಲ್ಲಿ ಪ್ರಮುಖವಾಗಿ 10 ನಾಡಿಗಳು. ಅದರಲ್ಲೂ ಯೋಗ ಮಾರ್ಗದಲ್ಲಿ ನಾವು ಬಳಸೋದು ಪಿಂಗಳ ನಾಡಿ, ಇಡನಾಡಿ. ಅದನ್ನ ಸೂರ್ಯನಾಡಿ, ಚಂದ್ರನಾಡಿ ಅಂತಾನೆ ಕರಿತೀವಿ. ಇದರ ಮಧ್ಯೆ ನಮಗೆ ಸುಷುಮ್ನ ನಾಡಿ. ಈ ಸುಷುಮ್ನ ನಾಡಿಯಲ್ಲಿ ಬೆಳಕಿನ ರೂಪದಲ್ಲಿ ಭಗವಂತ ನಮ್ಗೆ ಅನುಭವಕ್ಕೆ ಬರ್ತಾನೆ. ಅದು ಎಲ್ಲಿ ಬರುತ್ತದು? ಹೃದಯ. ಅದಕ್ಕೆ ಅವನು ಗುಹೇಶ್ವರ ಅಂತ ಅಲ್ಲಮಪ್ರಭು ಹೇಳೋದು. ಹಾಗೆ ಇಲ್ಲಿ ಸಹಸ್ರಾರದಲ್ಲಿ ಸುಷುಮ್ನ ನಾಡಿಯಲ್ಲಿ ಬೆಳಕಿನಲ್ಲಿ ಅನುಭವಕ್ಕೆ ಬರ್ತಾನೆ. ಆಜ್ಞಾ ಚಕ್ರದ ಬರ್ತಾನೆ. ಹೃದಯದಲ್ಲಿ ಬರ್ತಾನೆ. ಹಾಗೆ ಯೋಗ ಮಾರ್ಗದಲ್ಲಿ ಯಾರು ನಡೀತಾರೋ ಅವ್ರಿಗೆ ಹೃದಯದಲ್ಲಿ ಪರಿಪೂರ್ಣನಾಗಿ ಸಿಗ್ತಾನೆ. ಈ ಮೂರನ್ನು ಮತ್ತೆ ನಾವು ಬೇರೆ ರೀತಿನೂ ಕ್ಯಾಟಗರೈಸ್ ಮಾಡ್ಬೋದು. ಆಜ್ಞಾ ಚಕ್ರದಲ್ಲಿ ಉಪಾಸನೆ ಮಾಡುವುದು ಕರ್ಮಯೋಗ, ಅನಾಹತದಲ್ಲಿ ಉಪಾಸನೆ ಮಾಡುವುದು ಭಕ್ತಿ ಯೋಗ, ಸಹಸ್ರಾರದಲ್ಲಿ ಉಪಾಸನೆ ಮಾಡುವುದು ಜ್ಞಾನ ಯೋಗ. ಯಾಕೆ ಇದನ್ನ ಈ ರೀತಿ ಕ್ಯಾಟಗರೈಸ್ ಮಾಡ್ತೀನಿ ಅಂದ್ರೆ ಆಜ್ಞಾ ಚಕ್ರ ಅಂತ ಬಂದಾಗ ನಾನು ಇಲ್ಲಿ ಹ್ಮ್, ಇಲ್ಲಿ ಉಪಾಸನೆ ಮಾಡಕ್ ಶುರು ಮಾಡಿದಾಗ ಆಜ್ಞಾ ಚಕ್ರ ಜಾಗೃತಿ ಅಲ್ಲ. ನಾವು ಇದನ್ನ ಕುಂಡಲಿನಿ ವ್ಯೂ ಪಾಯಿಂಟ್ ಅಲ್ಲಿ ನೋಡಕ್ ಹೋಗ್ಬೇಡಿ. ಆಜ್ಞಾ ಚಕ್ರ ಜಾಗೃತಿ ಅಲ್ಲ. ಇಲ್ಲಿ ಯೋಗ ಮಾರ್ಗದಲ್ಲಿ ಇಲ್ಲಿ ಧ್ಯಾನ ಮಾಡುವುದು. ಇದನ್ನ ಧಾರಣೆ ಇಲ್ಲಿ ಮಾಡ್ಕೊಂಡು ಇಲ್ಲಿ ಧ್ಯಾನ ಮಾಡುವಾಗ ನನ್ನ ಕ್ಲಾರಿಟಿ ಅಂತ ಅಂತೀವಿ. ಜೀವನದಲ್ಲಿ ಗೊಂದಲಗಳ ನಿವಾರಣೆ ಆಗ್ತಾ ಹೋಗ್ತದೆ. ಚಿತ್ತವೃತ್ತಿ ಅಂತ ಏನ್ ಕರಿತೀವಿ, ಅದು ಶಮನವಾಗ್ತಾ ಹೋಗೋದ್ರಿಂದ ನನ್ನ ಕರ್ಮಗಳು ಪ್ರಾಪರ್ ಆಗಿ ಡಿಫೈನ್ ಆಗ್ತಾ ಹೋಗುತ್ತೆ. ಮೊದಲಿನಂತೆ ನಾನು ಭಾವನೆಗಳನ್ನ ಅಂಟಿಕೊಳ್ಳದೆ ತಾರ್ಕಿಕವಾಗಿ ಮತ್ತೆ ಆ ಕ್ಷಣದಲ್ಲಿ ಬದುಕುವುದನ್ನ ಕಲಿಯೋಕೆ ಶುರು ಮಾಡೋದ್ರಿಂದ ಇಲ್ಲಿ ಧ್ಯಾನ ಮಾಡುವಾಗ ಆಜ್ಞಾಚಕ್ರ ಇದು ಕುಂಡಲಿನಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇದು ಕುಂಡಲಿನಿ ಯೋಗ ಬೇರೆ. ಸೊ ಇಲ್ಲಿ ಉಪಾಸನೆ ಧ್ಯಾನ ಶುರು ಮಾಡಿದಾಗ ನಾವು ಧಾರಣೆ ಧ್ಯಾನ ಸಮಾಧಿ ಅಂತ ಏನ್ ಕರಿತೀವಿ. ಧಾರಣೆ ಹೃದಯದಲ್ಲೂ ಮಾಡಬಹುದು, ಆಜ್ಞಾದಲ್ಲೂ ಮಾಡಬಹುದು, ಸಹಸ್ರಾರದಲ್ಲೂ ಮಾಡಬಹುದು. ಅದು ಯೋಗ ಮಾರ್ಗದ ಹಲವು ಬಗೆಗಳಿರುತ್ತೆ. ಸೊ ಈ ಧ್ಯಾನ ಅಂತ ನಾವು ಆಜ್ಞಾ ಚಕ್ರದ ಮಾಡಕ್ ಶುರು ಮಾಡಿದಾಗ ನಮಗೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಜೀವನದಲ್ಲಿ. ಮೊದಲಿದ್ದಂಗೆ ಮನಸ್ಸು ವ್ಯವಹರಿಸಕ್ ಶುರು ಮಾಡಲ್ಲ. ಅದು ಬೇರೆ ತರ ವ್ಯವಹರಿಸಕ್ ಶುರು ಮಾಡುತ್ತೆ. ತಿಳಿಯಾದ ಮನಸ್ಸಿನಿಂದ, ತಿಳಿಯಾದ ಬುದ್ಧಿಯಿಂದ ನಾವು ಪ್ರಪಂಚವನ್ನ ಗ್ರಹಿಸೋಕ್ ಶುರು ಮಾಡ್ತೀವಿ. ನಮ್ಮ ವ್ಯವಹಾರವು ಅಷ್ಟೇ ರಿಫೈನ್ ಆಗ್ತಾ ಹೋಗೋದ್ರಿಂದ ನಮ್ಮ ಕರ್ಮಯೋಗ ನಾವು ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನ ಆಚರಿಸುವುದು ಕರ್ಮಯೋಗ ಅನ್ನೋದಾದ್ರೆ ಅದಾಗಬೇಕು ಕರ್ಮಯೋಗವನ್ನ ಪಾಲಿಸ್ಬೇಕು ಅಂದ್ರೆ ಆಜ್ಞಾ ಚಕ್ರದಲ್ಲಿ ಇಲ್ಲಿ ನಾವು ಭಗವಂತನ ಧ್ಯಾನ ಮಾಡ್ಬೇಕು. ಅದು ಮೆಡಿಟೇಷನ್ ಅಲ್ಲಿ ಟೆಕ್ನಿಕ್ಸ್ ಅದು. ಸೊ ಹಾಗೆ ಇಲ್ಲಿ ಕರ್ಮಯೋಗ ಡಿಫೈನ್ ಆಗತ್ತೆ ಇಲ್ಲಿ. ಇನ್ನು ಅನಾಹತ ಅಂತ ಬಂದಾಗ ಇದು 8 ದಳದ ಚಕ್ರ. ಇದು ಅಧೋಮುಖವಾಗಿ ಹೀಗಿರುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಹೀಗೆ ಅದು ಗೋಚರವಾಗ್ತಾ ಹೋಗುತ್ತೆ. ಇಲ್ಲಿ ಭಕ್ತಿ ತುಂಬಾ ಮುಖ್ಯ. ಅದಕ್ಕೆ ದಾಸರು ಎಲ್ರು ಕೀರ್ತನೆ ಬರೀಬೇಕಾದ್ರೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತ ಹೃದಯದಲ್ಲಿ ವಾಸ ಮಾಡು ಅಂತಾರೆ. ಅದು ಭಕ್ತಿ ಮಾರ್ಗವಾದ್ರಿಂದ ಅನಾಹತ ಚಕ್ರವನ್ನ 8 ದಳದ ಚಕ್ರವನ್ನ ಹೇಳ್ತಾರೆ. ಈ ಅನಾಹತ ಚಕ್ರದಲ್ಲಿ ಧ್ಯಾನ ಮಾಡುವಾಗ ಇಲ್ಲಿ ಭಕ್ತಿ ಮತ್ತೆ ಪ್ರೇಮ ತುಂಬಾ ಮುಖ್ಯ. ಇದು ಅನಾಥ ಭಕ್ತಿಗೆ ಸಂಬಂಧಪಟ್ಟಿದ್ದು. ಇದು ಸಹಸ್ರ ಇಲ್ಲಿ ಭಗವಂತನ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಸತ್ಯ ಸಾಕ್ಷಾತ್ಕಾರ, ಐಕ್ಯ ಸ್ಥಳ ಇದನ್ನ ಹೇಗ್ ಬೇಕಾದ್ರೂ ಕರಿಬಹುದು. ಸೊ ಇಲ್ಲಿ ಆದಾಗ ಇಲ್ಲಿ ನನಗೆ
ಸಾಕ್ಷಾತ್ ದರ್ಶನವೇ ಆಗುವುದರಿಂದ ಜ್ಞಾನ ಅನ್ನೋದು ಆತ್ಮಜ್ಞಾನವೇ ಆದ್ದರಿಂದ ಅಂತಹ ಆತ್ಮಜ್ಞಾನ ಎಲ್ಲಿ ಸಿಗತ್ತೆ? ಹಾಗಿದು ಜ್ಞಾನ ಮಾರ್ಗ, ಇದು ಅ ಭಕ್ತಿಯೋಗ, ಇದು ಕರ್ಮಯೋಗ, ಹಾಗೆ ಇದು ಜ್ಞಾನಯೋಗ. ಈ 3 ಕೂಡ ನಮ್ಗೆ ಸಿಗೋದ್ರಿಂದ ಯೋಗಿ ಹೃದಯದಲ್ಲಿ ಸಹಸ್ರದಲ್ಲಿ, ಆಜ್ಞಾದಲ್ಲಿ ಮತ್ತೆ ಅನಾಹತದಲ್ಲಿ, ಇಲ್ಲಿ ಹೃದಯದಲ್ಲಿ ಭಕ್ತ ಪರಿಪೂರ್ಣನಾಗಿ ಅನುಭವಕ್ಕೆ ಬರ್ತಾನೆ. ನಾವು ನಮಗೆ ಯಾವ ಮಾರ್ಗ ಸೂಕ್ತವೋ, ಕರ್ಮವೋ, ಭಕ್ತಿಯೋ, ಜ್ಞಾನವೋ, ನಮ್ಮ ಸ್ವಭಾವಕ್ಕೆ ತಕ್ಕಂತೆ, ಸ್ವಧರ್ಮಕ್ಕೆ ತಕ್ಕಂತೆ ಆಯ್ಕೆ ಮಾಡಿ ನಾವು ಅಲ್ಲಿ ಹೋದಾಗ ಈ 3ರಲ್ಲಿ ನಮಗೆ ಭಗವಂತ ಅನುಭವಕ್ಕೆ ಬರ್ತಾನೆ. ಹಂತ ಹಂತವಾಗಿ ಏರುವಂತಹ ಬಗೆ ಅದು. ನಿತ್ಯಾನಂದ ಅಂತ ಭಗವಂತನ ಕರೀತಾರೆ. ನಿತ್ಯಾನಂದ ಅಂದ್ರೆ ಅವನು ಸತ್ಯನೂ ಹೌದು, ನಿತ್ಯನೂ ಹೌದು. ಸತ್ಯ ಮತ್ತೆ ನಿತ್ಯ ಅಂದ್ರೆ ಯಾವುದು ಇದೆಯೋ ಅದನ್ನ ನಾವು ಹೇಗೆ ವ್ಯವಹರಿಸಲು ಘಾಸಿಗೊಳ್ಳುವುದಿಲ್ಲವೋ ಅದು ಸತ್ಯ. ಉದಾಹರಣೆ, ನಾವು ಗ್ರಾವಿಟಿನ ಗುರುತ್ವಾಕರ್ಷಣ ಶಕ್ತಿ ಅಂತಂದ್ರು ಮೇಲಿಂದ ಕೆಳಗ್ ಹಾರಿದ್ರೆ ಕೆಳಗ್ ಬರ್ತೀವಿ. ಗ್ರಾವಿಟಿ ಅಂತ ಅಂದ್ರು ಮೇಲಿಂದ ಹಾರಿದ್ರೆ ಕೆಳಗ್ ಬರ್ತೀವಿ. ನಾನು ಗ್ರಾವಿಟಿನ ನಂಬಲ್ಲ ಅಂತ ಅನ್ಕೊಂಡ್ರು ಮೇಲಿಂದ ಹಾರಿದ್ರೆ ಕೆಳಗ್ ಬರ್ತೀವಿ. ಗ್ರಾವಿಟಿ ಸತ್ಯ. ಅದಕ್ಕೇನು ಹ್ಮ್ ಯಾವುದೇ ಆಘಾತದಕ್ಕಾಗ್ತಾ ಇಲ್ಲ. ಅಯ್ಯೋ ನನ್ನ ಗ್ರಾವಿಟಿ ಅಂದ್ಬಿಟ್ನಲ್ಲ ಅಂತ ಅದು ಬೇಜಾರು ಮಾಡ್ಕೊಳ್ಳಲ್ಲ. ನನ್ನ ಗುರುತ್ವಾಕರ್ಷಣ ಶಕ್ತಿ ಅಂತ ಕರೆದ್ಬಿಟ್ಟ ಅಂತ ಅದು ತಪ್ಪು ತಿಳ್ಕೊಳ್ಳಲ್ಲ. ನಾವು ಅದನ್ನ ಹೇಗ್ ಬೇಕಾದ್ರೂ ಕರಿಬೋದು. ಅದು ಸುತ್ತಮುತ್ತ ನಾವು ಏನ್ ಥಿಯರಿ ಮಾಡಿದ್ರು ಅದು ಹೇಗ್ ಫಂಕ್ಷನ್ ಮಾಡ್ತೀವಿ ಹಾಗೆ ಫಂಕ್ಷನ್ ಆಗ್ತಿದೆ. ಅದು ಯಾವ ರೀತಿಯೂ ಘಾಸಿಗೆ ಒಳಗಾಗುತ್ತಿಲ್ಲ. ತನ್ನ ಕೆಲಸ ತಾನು ಮಾಡ್ತಿದೆ. ಹಾಗೆ ಭಗವಂತ ತನ್ನ ಕೆಲಸ ತಾನು ಮಾಡ್ತಾ ಇದ್ದಾನೆ. ಅವನ್ನ ಯಾವುದೇ ನಾಮದಲ್ಲಿ ಕರೀರಿ, ಯಾವುದೇ ರೂಪದಲ್ಲಿ ಕರೀರಿ, ನಿಮ್ಮ ರೀತಿ ಆಚರಣೆ ಯಾರು ನೂರಾರು ಆಚರಣೆ ಮಾಡ್ಕೊಂಡ್ರು ಅವನಿಗೆ ಅದ್ ಯಾವ್ದು ಮುಖ್ಯ ಆಗಲ್ಲ. ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ನನ್ನ ಕಡೆಗೆ ಬಂದ್ರಿ ಅನ್ನೋದಷ್ಟೇ ನೋಡ್ತಾನೆ. ಮಿಕ್ಕಿದವನಿಗೆ ಗೌಣ. ಅದೆಲ್ಲವೂ ಯಾವುದನ್ನು ಘಾಸಿಗೆ ಒಳಗಾಗುವುದಿಲ್ಲ. ಹಾಗಾಗಿ ಅವನು ಸತ್ಯ. ಮತ್ತೆ ಯಾವಾಗಿದ್ದಾನೆ? ಅವನು ಸದಾಕಾಲ ಇದ್ದಾನೆ. ಅವನು ಯಾವುದಿದೆಯೋ ಅದು ಸದಾಕಾಲ ಇದೆ. ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲದಿರುವುದರಿಂದ ಆತ ನಿತ್ಯ. ಆ ನಿತ್ಯನಾಗಿದ್ದಾನೆ. ಹೇಗಿದ್ದಾನೆ? ಅವನು ಆನಂದಮಯವಾಗಿದ್ದಾನೆ. ಅದೊಂದು ಸ್ಥಿತಿ. ಅವನು ಆ ಸ್ಥಿತಿಯಲ್ಲೇ ಸದಾಕಾಲ ಇದ್ದಾನೆ. ಆ ಸ್ಥಿತಿ ಅವನೇ ಆಗಿರುವುದರಿಂದ ಅವನು ನಿತ್ಯನೂ ಹೌದು, ನಿತ್ಯ ಆನಂದವೂ ಹೌದು. ಅವನು ಸದಾಕಾಲ ಅವನು ನಿತ್ಯಾನಂದನಾಗಿದ್ದಾನೆ. ಸದಾಕಾಲ ಇದ್ದಾನೆ, ಮತ್ತೆ ಆನಂದಮಯವಾಗಿದ್ದಾನೆ. ಅವನು ಹೇಗಿದ್ದಾನೆ ಭಗವಂತ ಅಂತ ಕೇಳೋದಾದ್ರೆ, ಅವನು ಸದಾಕಾಲ ಇದ್ದಾನೆ, ಸದಾಕಾಲ ಆನಂದವಾಗಿದ್ದಾನೆ. ಈ ನಿತ್ಯಾನಂದ ಅನ್ನೋದನ್ನ ಅಲ್ಲಮ ಪ್ರಭು ವಚನ ತುಂಬಾ ಚೆನ್ನಾಗಿ ಕಟ್ಕೊಡ್ತಾರೆ. ಬಿತ್ತದೆ ಬೆಳೆಯದೆ ತುಂಬಿದ ರಾಶಿಯ ಕಂಡಲ್ಲಿ ಸುಖಿಯಾಗಿ ನಿಂದವರಾರು ಇದ ಹೇಳಲೂ ಬಾರದು ಕೇಳಲೂ ಬಾರದು ಯೋಗೇಶ್ವರ ನಿಮ್ಮ ಶರಣನು ಲಕ್ಷಣ ಒಳಿಯದ ರಾಶಿಯ ನಡೆದನು. ಎಷ್ಟು ಚೆನ್ನಾಗಿ ಅಲ್ಲಮ ಪ್ರಭು ಹೇಳ್ತಾರೆ ನೋಡಿ. ಬಿತ್ತೂ ಇಲ್ಲ, ಬೆಳೆದೂ ಇಲ್ಲ, ಆದ್ರೂ ರಾಶಿ ಇದೆ. ಅದು ಅದು ಪುಟ್ಟ ಅವಶ್ಯಕತೆ ಇಲ್ಲ. ಅದನ್ನ ಬೆಳಿಬೇಕು ಅಂತಿಲ್ಲ. ತಾನಾಗಿ ಸದಾ ಕಾಲ ಇದೆ, ನಿತ್ಯವಾಗಿದೆ. ಅದಕ್ಕೆ ಬಿತ್ತದ ಬೆಳೆಯದ ರಾಶಿ. ಅದನ್ನ ಬಿತ್ತಬೇಕಿಲ್ಲ, ಅದೆಲ್ಲ ಹುಟ್ಟಿಸೋ ಅವಶ್ಯಕತೆ ಇಲ್ಲ. ಅದು ಹಾಗಾಗಿ ಅದು ಬೆಳೆಯೋ ಅವಶ್ಯಕತೆ ಇಲ್ಲ. ಆದ್ರೆ ರಾಶಿ ಮಾತ್ರ ಇದೆ. ಅದು ನಿತ್ಯವಾಗಿದೆ. ಅಂತಹ ರಾಶಿಯನ್ನ ಹೇಳಕ್ಕಾಗಲ್ಲ. ಬಾಯಲ್ಲದ್ನ ಅದು ಹೇಗಿದೆ ಅಂತ ಹೇಳಕ್ಕಾಗಲ್ಲ. ಅದನ್ನ ಕಾಣೋದಕ್ಕೂ ಆಗಲ್ಲ. ಅದು ಕಂಡಲ್ಲಿ ಸುಖಿಯಾಗಿ ನಿಂದವರಾರೋ ಅದನ್ನ ನೋಡಿ ಸುಖವಾಗಿ ನಿಂತವ್ರು ಯಾರಪ್ಪ ಅಂತ ರಾಶಿನ ಎಲ್ರ ಕೈಲೂ ಸಾಧ್ಯ ಇಲ್ಲ. ಯೋಗಿಗಳ ಕೈಲಿ ಮಾತ್ರ ಸಾಧ್ಯ. ಹಾಗಾಗಿ ಬಿತ್ತದೆ ಬೆಳೆಯದೆ ತುಂಬಿದ ರಾಶಿಯ ಕಂಡಲ್ಲಿ ಸುಖಿಯಾಗಿ ನಿಂದವರಾರೋ ಇದ ಹೇಳಲು ಬಾರದು ಕೇಳಲು ಬಾರದು. ಇದನ್ನ ಬಾಯಲ್ಲಿ ಹೇಳೋದಕ್ಕೂ ಆಗಲ್ಲ. ನೀವು ಕೇಳಿದ್ರೆ ಅರ್ಥವೂ ಆಗಲ್ಲ. ಹೇಳಲು ಬಾರದು ಕೇಳಲು ಬಾರದು ಅಂದ್ರೆ ಹೇಳೋದಕ್ಕೂ ಬರಲ್ಲ ಅದು. ಅಂದ್ರೆ ಸಾಧ್ಯವೇ ಇಲ್ಲ. ಮಾತಲ್ಲಿ ಹೇಳಕ್ ಸಾಧ್ಯವಿಲ್ಲ. ಕೇಳಲು ಬಾರದು. ಅದ್ರ ಬಗ್ಗೆ ಏನೇ ಬಿತ್ತದೆ ಬೆಳೆಯದೆ ತಾನಾಗಿರೋ ರಾಶಿನ ಎಷ್ಟು ಕೇಳಿದ್ರು ಅದ್ ನಮ್ಗೆ ಅರ್ಥವಾಗಲ್ಲ. ನಾನೇ ನಿಂತು ಕಂಡು ಅದನ್ನ ಸುಖಿಯಾಗ್ಬೇಕು. ಅಂತ ರಾಶಿಯನ್ನ ಕಂಡು ಅವನು ಅಳೆದನ್ನ ಅನುಭವಕ್ಕೆ ತಗೊಂಡ ಅಂತ. ಅವನು ಅಳೆದ ಅದನ್ನ ಏನಪ್ಪಾ ಇಷ್ಟು ಅಪರಿಮಿತವಾಗಿದೆ, ಅದು ಅಮಿತವಾಗಿದೆ, ಗ್ರಹಿಸೋಕ್ ಸಾಧ್ಯ ಇಲ್ಲ ಅಂತ ಯಾವಾಗ ಗೊತ್ತಾಗತ್ತೆ ಅಂದ್ರೆ ಪ್ರಯತ್ನ ಪಡಬೇಕು. ಅವನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದ ತಕ್ಷಣ ಅರ್ಥ ಮಾಡ್ಕೊಳಕ್ಕಾಗಲ್ವಾ ಅಂತ ಸುಮ್ನೆ ಕೂತ್ಕೊಳ್ಳಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟು ನನ್ನ ಕನ್ಕ್ಲೂಷನ್ ಆಗ್ಬೇಕು. ಹೌದಪ್ಪ, ಎಷ್ಟೇ ನಾನು ಪುಸ್ತಕಗಳನ್ನ ಓದ್ದೆ, ಗ್ರಂಥಗಳನ್ನ ಓದ್ದೆ, ಗುರುವಾಣಿ ಕೇಳಿದೆ, ದೇಶ ಸುತ್ತಿದೆ, ಆರು ಕೆಲವನ್ನ ಅರ್ಥ ಮಾಡ್ಕೊಳಕ್ಕಾಗ್ತದೆ. ನಮಗೆ ಬರ್ಬೇಕಾದ ನಿಲುವು ಹೊರತಿರೋದು ಅದು ನಾನು ಅರ್ಥ ಮಾಡ್ಕೊಳಕ್ಕಾಗಲ್ಲದ ಶಾಸ್ತ್ರಗಳಲ್ಲಿ ಹೇಳಿದೆ, ಗುರುಗಳು ಹೇಳಿದ್ದಾರೆ ಅಂದ್ಬಿಟ್ಟು ಆಯ್ತು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗಾದ್ರೆ ಪ್ರಯತ್ನ ಪಡೋದೇ ಬೇಡ ಅಂತಲ್ಲ. ಅದ್ ನಾವು ಪ್ರಯತ್ನ ಪಡಬೇಕು. ಅದು ಅವನ ನಿಲುವು. ಆ ನಿಲುವು ನಮ್ಮದೂ ಆಗಬೇಕು. ನಾನು ಪ್ರಯತ್ನ ಪಟ್ಟು ಆ ನಿಲುವಿಗೆ ಬರ್ಬೇಕು. ಹೌದು, ಇವನು ಗ್ರಾಹ್ಯನಲ್ಲ, ಅವನ ಅಗ್ರಾಹ್ಯ, ಇವನು ವ್ಯಾಲ, ಅವನು ಅಪ್ರಮೇಯ ಆತ್ಮ ಅಂತ ನಮ್ಗೆ ಅನುಭವ. ಅದು ನನ್ನ ನಿಲುವಾಗಬೇಕು. ಅದು ನನ್ನ ಅನುಭವಕ್ಕೆ ಬರಬೇಕು. ಇನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅನ್ನೋದು ನನ್ನ ಅನುಭವಕ್ಕೆ ಬರಬೇಕು. ಅದನ್ನ ಪ್ರಯತ್ನ ಪಡಬೇಕು. ಹಾಗೆ ಇವನು ಅಳೆದ ಅಂದ್ರೆ ಅಂತ ರಾಶಿಯನ್ನ ಅವನು ಹ್ಮ್, ಹೋಗಿದ್ದಾನೆ, ಅದನ್ನ ಅನುಭವಿಸಿದ್ದಾನೆ. ಯಾರ ಕೆಲದು ತರ್ಕದಲ್ಲಿ ಸಾಧ್ಯವಿಲ್ವೋ, ಮಾತಿನ ಸಾಧ್ಯವಿಲ್ವೋ ಅದನ್ನ ದರ್ಶನ ಮಾಡಿದ್ದಾನೆ. ತಾನೇ ನಿಂತು ಆ ರಾಶಿಯನ್ನ ಕಂಡು ಅದನ್ನ ಸುಖಪಟ್ಟಿದ್ದಾನೆ. ಆಹಾ, ಇದು ಬಿತ್ತಿಲ್ಲ, ಬೆಳೆದಿಲ್ಲ, ಆದ್ರೂ ಸದಾಕಾಲ ಇದೆಯಲ್ಲ, ನಿತ್ಯಾನಂದವಾಗಿದೆಯಲ್ಲ ಅಂತ ಆ ನಿತ್ಯಾನಂದವನ್ನ ಕಂಡು ತಾನೇ ಆನಂದಿಸಿದ್ದಾನೆ. ಅದು ಶರಣನ ಕೈಲಿ
ಸಾಧ್ಯ, ಇನ್ಯಾರ ಕೈಲೂ ಸಾಧ್ಯ ಇಲ್ಲ. ಶರಣ ಅಂದ್ರೆ ಇಲ್ಲಿ ಯೋಗಿ. ಹಾಗೆ ಅಂತಹ ಯೋಗಿಗಿದು ಸಾಧ್ಯ ಅಂತ ಅಲ್ಲಮಪ್ರಭು ಕೂಡ ಹೇಳ್ತಾರೆ. ನಿಗಮನುತ ಅಂದ್ರೆ ನಿಗಮ ಅಂದ್ರೆ ವೇದ. ಅವ್ನು ನಿಗಮ ಗೋಚರ ಅಂತೀವಿ. ವೇದ ಅಂದ್ರೆ ಜ್ಞಾನ ಅಂತ. ಜ್ಞಾನ ಅಂದ್ರೆ ಸತ್ಯದ ದರ್ಶನ, ಸತ್ಯದ ಅರಿವು, ಸತ್ಯದ ಅನುಭವ. ಅಂತಹ ಸತ್ಯದಲ್ಲಿ ಅವನು ನಮಗೆ ಸಿಗ್ತಾನೆ. ಅವನು ಇನ್ನೆಲ್ಲೂ ಸಿಗಲ್ಲ. ಅವನು ವೇದದಲ್ಲಿ ಸಿಗ್ತಾನೆ ಅಂದ್ರೆ ಅಥವಾ ನಿಗಮದಲ್ಲಿ ಸಿಗ್ತಾನೆ, ವೇದದಲ್ಲಿ ಅಂದ್ರೆ ಅದು ಜ್ಞಾನ ಅಂತ. ಯಾವುದೇ ಹ್ಮ್, ಭಗವಂತನ ಸಂಬಂಧಪಟ್ಟ ಯಾವುದೇ ಗ್ರಂಥಗಳಿದ್ರು ಅದು, ಯಾವುದೇ ಧರ್ಮದ್ದೇ ಆಗಿದ್ರು, ಅದು ಭಗವಂತನ ಕಡೆಗೆ ಬೆರಳು ಮಾಡ್ತಿದೆ. ನಾವು ಭಗವಂತನ ಕಡೆಗೆ ನೋಡ್ಬೇಕು. ಸೊ ಅದು ನಾನು ಯಾವಾಗಲೂ ಹೇಳ್ತಿರ್ತೀನಿ ಶಾಖಚಂದ್ರ ನ್ಯಾಯ ಅಂತ. ನಾವು ಅಲ್ಲಿ ನೋಡಿ ಅಂತ ತೋರಿಸಿದಾಗ ಬೆರಳಿಂದ ಬೆರಳು ಎಲ್ಲಿ ತೋರಿಸ್ತಾ ಇದೆ ನೋಡಿ, ಆ ದಿಕ್ಕಿನ ಕಡೆಗೆ ನೋಡ್ಬೇಕು. ನಾ ಬೆರಳು ನೋಡ್ತಾ ಕೂತ್ಕೊಂಡ್ರೆ ನನಗೆ ಚಂದ್ರ ಅಲ್ಲಿದ್ದಾನೆ ಅಂತಂದಾಗ, ನೀವು ಬೆರಳು ಕಡೆ ಯಾವ ಕಡೆ ತೋರಿಸ್ತೀವಿ ನೋಡಿ, ಆ ಕಡೆ ತಿರುಗಿದಾಗ ಆ ಚಂದ್ರ ಕಾಣುತ್ತೆ. ನಾ ಚಂದ್ರ ನೋಡಲ್ಲ, ಬೆರಳೇ ನೋಡ್ತಿರ್ತೀನಿ ಅಂದ್ರೆ ನಂಗೆ ಚಂದ್ರ ಕಾಣಲ್ಲ. ಅದನ್ನ ಶಾಖಚಂದ್ರ ನ್ಯಾಯ ಅಂತಾರೆ. ಹಾಗೆ ಗ್ರಂಥಗಳೆಲ್ಲವೂ ಕೊನೆಗೆ ಸತ್ಯದ ಕಡೆಗೆ ಬೆರಳು ಮಾಡ್ತಿದೆ. ಆ ಸತ್ಯದ ಕಡೆ ಬೆರಳು ಮಾಡ್ತಿದ್ದಾಗ ನಾವು ಗ್ರಂಥಗಳಿಂದ ಸತ್ಯದ ಕಡೆಗೆ ತಿರುಗಿ ನೋಡ್ಬೇಕು. ನಾವು ಗ್ರಂಥಗಳಲ್ಲಿ ಉಳ್ಕೊಂಡ್ಬಿಟ್ರೆ ಮತ್ತೆ ಮತೀಯನಾಗ್ಬಿಡ್ತೀವಿ, ಪಂಡಿತರಾಗ್ತೀವಿ. ಆದ್ರೆ ಅದು ಎಲ್ಲಿ ಇಂಡಿಕೇಟ್ ಮಾಡ್ತೀವಿ ನೋಡಿ, ಆ ಕಡೆಗೆ ನಡೆದಾಗ ನಮ್ಗೆ ಅಲ್ಲಿ ಸಿಗ್ತೇನೆ. ಸೊ ನಿಗಮದಲ್ಲಿ ಗೋಚರವಾಗ್ತೇನೆ. ಸೊ ಅದು ಗೋಚರ ಆಗ್ಬೇಕು, ನಾನು ಆ ಕಡೆ ನೋಡಕ್ ಶುರು ಮಾಡ್ಬೇಕು. ಯಾವುದೇ ಹ್ಮ್, ಗುರುವಾಣಿಯನ್ನ ಕೇಳಿ, ಗ್ರಂಥಗಳನ್ನ ಓದಿ, ಕೊನೆಗೆ ಅದು ತಿಳಿದು, ಇದು ಅರ್ಥ ಆಗದಂಥದ್ದಲ್ಲ, ಎಲ್ರೂ ಅರ್ಥ ಆಗಲ್ಲ ಅಂತಾನೆ ಹೇಳಿದ್ದಾರೆ. ಆದ್ರೆ ಅನುಭವಕ್ಕೆ ಬರ್ತೀನಿ ಅಂತಾನೂ ಗ್ರಂಥಗಳು ಹೇಳಿದೆ. ಹಾಗಾದ್ರೆ ಅನುಭವ ಪಡಿಬೇಕು. ಅನುಭವ ಹೇಗ್ ಪಡೆಯೋದು? ನಾವು ಯೋಗ ಮಾರ್ಗದಲ್ಲಿ ನಡಿಬೇಕು. ಯೋಗ ಮಾರ್ಗದಲ್ಲಿ ಯಾರು ನಡೆಸ್ತಾರೆ? ಗುರು ನಡೆಸ್ತಾನೆ. ಸೊ ನಾನು ಭಗವಂತನಲ್ಲಿ ಶರಣಾಗೋದಕ್ಕೆ ಗುರುವಿನಲ್ಲಿ ಶರಣಾಗಿ ಅವನಲ್ಲಿ ಶರಣಾಗತಿಯನ್ನ ಕಲಿತು ಅಲ್ಲಿಂದ ಗುರು ಏನ್ ಮಾಡ್ತಾನೆ, ನನಗೆ ಶರಣಾಗಿದ್ ಸಾಕು, ಇನ್ನು ಭಗವಂತನಿಗೆ ಶರಣಾಗು, ಸತ್ಯಕ್ಕೆ ಶರಣಾಗು, ಬುದ್ಧನಿಗೆ ಶರಣಾಗು ಅಂತ ಅವನು ಅಲ್ಲಿಗೆ ಶರಣ ಮಾಡಿಸ್ತಾನೆ. ಅದಕ್ಕೆ ಬುದ್ಧ ಕೂಡ ಶರಣಾಗತಿ ಬಗ್ಗೆ ಅಷ್ಟು ಮಾತಾಡ್ದ. ವಚನಕಾರರು ಶರಣರು ಅಂತಾನೆ ಕರ್ಕೊಂಡ್ರು. ಇದು ಶರಣಾಗತಿ ಅಷ್ಟು ಮುಖ್ಯ. ಯಾವಾಗ ನಾವು ಶರಣಾಗ್ತೀವಿ ಆಗ ಬುದ್ಧ ದಕ್ತಾನೆ. ಯಾವಾಗ ಶರಣಾಗ್ತೀವಿ ಆಗ ಲಿಂಗೈಕ್ಯರಾಗ್ತೀವಿ. ಯಾವಾಗ ನಾವು ಶರಣಾಗ್ತೀವಿ ಭಗವಂತ ಗೀತೆಯನ್ನು ಉಪದೇಶ ಮಾಡ್ತಾನೆ. ಇಲ್ಲಿ ಶರಣಾಗತಿ ಇದೆ ಎಲ್ಲದರಲ್ಲೂ. ಈ ಇಡೀ ಈ ಮುಕ್ತಕದಲ್ಲಿ ಎಲ್ಲಾ ಏನಿದೆ ಅದೆಲ್ಲಾ ಹೆಸರುಗಳ ಕೊನೆಗೆ ಶರಣಾಗತಿಯನ್ನ ಸೂಚಿಸ್ತದೆ. ನಾನು ಶರಣಾದಾಗ ಮಾತ್ರ ರಕ್ಷಿಸು ಅಂತ ನಾ ಕೇಳಕ್ ಸಾಧ್ಯ. ಯಾವುದನ್ನು ರಕ್ಷಿಸಬೇಕು? ನಾನು ಇದು ಮೊದಲ ಸಂಚಿಕೆಯಲ್ಲಿ ಹೇಳಿದ್ದೆ. ನಮ್ಮಲ್ಲಿ ಆದಿಬೌದ್ಧಿಕ, ಆದಿದೈವಿಕ, ಆಧ್ಯಾತ್ಮಿಕ ಅಂತ 3 ತಾಪತ್ರಯಗಳು ನಮ್ಗಿರುತ್ತೆ. ಈ ತಾಪತ್ರಯಗಳಿಂದ ನಮ್ಮ ಜೀವನದಲ್ಲಿ ಸುಖ ದುಃಖ ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ಈ ತಾಪತ್ರಯಗಳಿಂದ ನಮ್ಮನ್ನ ರಕ್ಷಿಸು. ಈ ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕದಿಂದ ನಂಗೆ ತಪ್ಪಿಸು. ಸೊ ದಟ್ ನಾನು ನಿನ್ನ ಕಡೆನೇ ಗಮನ ಕೊಟ್ಟು ನಿನ್ನನ್ನೇ ಹಗಲು ಇರಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸು ಅಂತ ಕೇಳ್ಕೊಂಡು ನಿನ್ನ ಸ್ಮರಣೆಯಲ್ಲೇ ಇದ್ದು ನನಗೆ ಆ ಸತ್ಯ ಸಾಕ್ಷಾತ್ಕಾರವಾಗ್ಲಿ, ಸತ್ಯ ದರ್ಶನವಾಗ್ಲಿ ಅಂತ ರಕ್ಷಿಸು ಅಂತ ಕೇಳ್ಕೊತಿದ್ದೀನಿ. ಹಾಗಾಗಿ ಅದಕ್ಕೆ ಅವನ ಗುಣಗಳನ್ನ ನಮ್ಮನ್ನ ರಕ್ಷಿಸೋದಕ್ಕೆ ಯಾವುದೆಲ್ಲ ಭಗವಂತನ ಗುಣ ಇದೆ ಅಂತ ಕನಕದಾಸರು ಹರಿಭಕ್ತಿ ಸಾರದಲ್ಲಿ ಆ ಗುಣಗಳ ಪಟ್ಟಿ ನಮ್ಗೆ ಕೊಡ್ತಾ ಹೋಗಿದ್ದಾರೆ. ಮುಕುಂದ ಅಂತಾರೆ. ಮುಕುಂದ ಅಂದ್ರೆ ಮೋಕ್ಷವನ್ನ ನೀಡುವವನು. ನಾವು ಯಾವಾಗ ಯೋಗಿಗಳಾಗಿ ಹೃದಯದಲ್ಲಿ ಅವನ್ನ ಪರಿಪೂರ್ಣ ನೋಡಕ್ ಶುರು ಮಾಡ್ತೀವಿ, ಆಗ ನಮಗವನು ಮುಕುಂದ ಆಗ್ತಾನೆ. ಕರುಣಾವನಧಿಯಾಗಿ, ಇವನು ಯೋಗ ಮಾರ್ಗದಲ್ಲಿ ನಡೆದಿದ್ದಾನೆ, ಇವನಲ್ಲಿ ಶರಣಾಗತಿ ಇದೆ, ಅವನು ನಮ್ಮ ಕುಟುಂಬದ ಸದಸ್ಯನಾಗಿದ್ದಾನೆ, ಹಾಗೆ ಇವನು ಮೋಕ್ಷವನ್ನ ಕೊಡೋಣ ಅಂತ ಅವನು ಮುಕುಂದನಾಗ್ತಾನೆ. ಹಾಗೆ ಅವನು ಮುರಮರ್ದನ ಅಂತ. ಮುರಮರ್ದನ ಅಂದ್ರೆ ಮುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ನರಕಾಸುರನ ಇದರಲ್ಲಿ ಒಂದು ಕಾಮರೂಪಿ ದೇಶ ಅಂತಿರುತ್ತೆ. ಅಲ್ಲಿ ಅವನು ಪ್ರಾಗ್ಜ್ಯೋತಿಷಪುರ ಅಂತಿರುತ್ತೆ. ಅದು ಹ್ಮ್, ಕಾಮಪುರಿ ಇದಕ್ಕೆ ಅದು ರಾಜಧಾನಿ ಆಗಿರುತ್ತೆ. ಅಲ್ಲಿ ಮುರ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ. ಅವನಿಗೆ 5 ತಲೆ ಇರುತ್ತೆ, 7 ಜನ ಮಕ್ಕಳಿರ್ತಾರೆ, 5 ಕೋಟೆಗಳಿಂದ ಆಗಿರುವಂತಹ ಒಂದೊಂದು ಕೋ ಅರಮನೆ ಇರುತ್ತೆ. ಅದ್ರೊಳಗೆ ಅವನಿರ್ತಾನೆ. ಅವನ್ನ ಕೊಲ್ಲೋದಕ್ಕಿಂತ ಕೃಷ್ಣ ಗರುಡನ ಮೇಲೆ ಸತ್ಯಭಾಮೆ ಜೊತೆ ಹೋಗಿ ಅವನ್ನ ಸಂಹಾರ ಮಾಡಿ ಬರ್ತಾನೆ. ಹಾಗೆ ಅವನು ಮುರಮರ್ದನ ಅಂತ ಹೆಸರು ಅವನಿಗೆ. ಇದು ಕೇಳೋದಕ್ಕೆ ಕತೆ ಹೀಗಿದೆ. ಏನಪ್ಪಾ ಇದು 5 ತಲೆ, 7 ಮಕ್ಕಳು, 5 ಕೋಟೆ, ಏನಿದು ಅರ್ಥ ಅಂತ ಗೊಂದಲ ಆಗ್ಬೋದು. ಇದನ್ನ ವಿವರಿಸಕ್ಕೆ ಹೋದ್ರೆ ಇದ್ರಲ್ಲಿ ಇದೇ ಒಂದು ಅಧ್ಯಾಯ ಆಗುವಷ್ಟು ವಿಷಯಗಳೆಲ್ಲ ಅಡಕಾಗಿರೋದ್ರಿಂದ ಈ ಮುರಮರ್ದನವನ್ನ ಬರೀ ಕತೆ ಮಾತ್ರ ಹೇಳಿದ್ದೀನಿ. ಇದನ್ನ ಪ್ರತ್ಯೇಕ ಒಂದು ಸಂಚಿಕೆ ಮಾಡಿ ಮುರಮರ್ದನ ಕತೆ ಏನಿದೆ, ಮುರ ಅನ್ನೋ ಅರ್ಥ ಏನು, ಅವನ್ಗೆ ಯಾಕೆ 5 ತಲೆ, 7 ಮಕ್ಕಳು, ಆ 7ನ ಸಂಖ್ಯೆ ಯಾವ್ದನ್ನ ಪ್ರತಿನಿಧಿಸ್ತಾ ಇದೆ, ಅವನ ಕೋಟೆ ಅಂತ ಏನಿದೆ ಅದು ಜಲದ ಕೋಟೆ, ಅಹ್, ಮತ್ತೆ ಕಾಡಿನ ಕೋಟೆ, ಬೆಂಕಿಯ ಕೋಟೆ ಅಂತ 5 ರೀತಿ ಕೋಟೆಗಳನ್ನ ಅಲ್ಲಿ ವಿವರಣೆ ಇದೆ ಆ ಕಥೆನಲ್ಲಿ. ಅವನು ಪಾಂಚಜನ್ಯವನ್ನ ಊದ್ತಾನೆ ಕೃಷ್ಣ, ಮತ್ತೆ 5 ಬಾಣಗಳನ್ನ ಬಿಡ್ತಾನೆ. 5 ಬಾಣಗಳನ್ನ ಯಾಕೆ ಬಿಡ್ಬೇಕಿತ್ತು? 6 ಬಾಣ ಯಾಕೆ ಬಿಟ್ಟಿಲ್ಲ? ಮತ್ತೆ ಪಾಂಚಜನ್ಯವನ್ನು ಯಾಕೆ ಊದಬೇಕಿತ್ತು? ಇದೆಲ್ಲದಕ್ಕೂ ಯೋಗ ಅರ್ಥ ಇದೆ. ಹಾಗಾಗಿ ನಾನು ಅದನ್ನ ಪ್ರತ್ಯೇಕವಾಗಿ ಒಂದು ಮುಂದಿನ ಸಂಚಿಕೆಯಲ್ಲಿ ಪ್ರತ್ಯೇಕವಾಗಿ ಮುರಮರ್ದನ ಕಥೆಯಲ್ಲಿರುವ ಯೋಗಾರ್ಥವನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸದ್ಯಕ್ಕಿಲ್ಲಿ
ಪೌರಾಣಿಕವಾಗಿ ಬರುವಂತಹ ಭಾಗವತದಲ್ಲಿ ಮುರನ ಒಂದು ಕಥೆ ಬರುತ್ತೆ. ಅದು ತಕ್ಷಣಕ್ಕೆ ಅಷ್ಟೇ ಅದು ಮ ವಿಷ್ಣು ಪುರಾಣದಲ್ಲಿ, ಪುರಾಣಗಳಲ್ಲಿ ಮತ್ತು ಭಾಗವತದಲ್ಲಿ ಮುರಮರ್ದನ ಮುರನನ್ನ ಹೇಗೆ ಅವನು ಸಂಹಾರ ಮಾಡಿದ ಕಥೆ ಬರುತ್ತೆ. ಸೊ ಅದಕ್ಕೆ ಅಷ್ಟು ತಿಳ್ಕೊಳ್ಳೋಣ. ಯೋಗಾರ್ಥ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಅವನು ಅ ಜನಾರ್ದನ ಅಂತ. ಜನಾರ್ದನ ದುಷ್ಟರನ್ನ ಸಂಹರಿಸುವವನು. ಯಾರು ದುಷ್ಟರು? ಇವ್ರು ಕಬೀರ್ ದಾಸ್ ಚೆನ್ನಾಗಿ ಹೇಳ್ತಾರೆ. ಆ, ಕೆಟ್ಟೋರ್ನ ಹುಡುಕೊಂಡು ಹೋದಂತೆ ಪ್ರಪಂಚ ಪೂರ್ತಿ. ಕೆಟ್ಟೋರು ಯಾರು ನೋಡೋಣ ಅಂತ. ಎಲ್ಲೂ ಸಿಗ್ಲಿವಂತೆ. ತನ್ನೊಳಗೆ ಇಣಿಕೆ ನೋಡದಂತೆ ತನಗಿಂತ ಕೆಟ್ಟೋನು ಇನ್ನೊಬ್ಬ ಇರ್ಲಿವಂತೆ. ನಮಗೆ ನಾವೇ ಕೆಟ್ಟೋರು. ಶತ್ರುಗಳು ಅಂತ ಯಾವ ಶತ್ರುಗಳು ಕೇಳಿದ್ರೆ ನಮಗೆ ನಾವೇ ಶತ್ರು. ಅದಕ್ಕೆ ನಮ್ಮಲ್ಲಿ ಅರಿಷಡ್ ವರ್ಗ ಅನ್ನೋದು. ಅರಿ ಅಂದ್ರೆ ಶತ್ರು ಅಂತ. ನಮ್ಮಲ್ಲಿ 6 ಗುಣಗಳಿದೆ ಅಥವಾ ವರ್ಗಗಳಿದೆ. ಅವು ನಮಗೆ ಶತ್ರು. ಹಾಗ ಅದು ಅರಿಷಡ್ ವರ್ಗ. ಈ ಅರಿ ಅಂದ್ರೆ ಶತ್ರು ಅಂತ. ಯಾವ್ದು ನಮ್ಮ ಅರಿಷಡ್ ವರ್ಗ? ಮದ, ಮಾತ್ಸರ್ಯ, ಕಾಮ, ಲೋಭ ಇವು ನಮಗೆ ಅರಿಷಡ್ ವರ್ಗಗಳು. ಈ 6 ನಮಗೆ ಶತ್ರು. ನಾವು ಜೀವನದಲ್ಲಿ ಉನ್ನತಿ ಆಗೋದಿಕ್ಕೆ, ಅದು ಲೌಕಿಕ ಉನ್ನತಿ ಇರ್ಬೋದು, ಸಾಮಾಜಿಕ ಉನ್ನತಿ, ಮಾನಸಿಕ ಉನ್ನತಿ, ಹಾಗೆ ಆಧ್ಯಾತ್ಮಿಕ ಉನ್ನತಿಗೆ ಈ 6 ನಮಗೆ ಅಡಚಣೆ. ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಅಂತೀವಲ್ಲ, ಇದು ನಮಗೆ 6 ನಮಗೆ ಶತ್ರುಗಳು. ಇಂತಹ ಶತ್ರುಗಳನ್ನ ಕೊಲ್ಲುವವನು ಜನಾರ್ದನ. ಪೌರಾಣಿಕವಾಗಿ ನೋಡಿದಾಗ ಅವನು ಕಂಸರನ್ನ ಕೊಂದ, ರಾವಣನ್ ಕೊಂದ, ಈ ರೀತಿ ಶತ್ರುಗಳನ್ನ ಆತ ಕೊಂದ, ದೇವರ ಶತ್ರುಗಳಾದ ಅಸುರನ್ನ ಕೊಂದ ಅನ್ನೋ ಅರ್ಥ ಒಂದಾದ್ರೆ, ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮಲ್ಲಿರುವ ಶತ್ರುಗಳಿದಾರಲ್ಲ ಮದ ಮಾತ್ಸರ್ಯಗಳು, ಅದನ್ನ ಕೊಲ್ಲುವವನು ಆತನೇ. ಹಾಗಾಗಿ ಅವನು ಜನಾರ್ದನ ಅಂತ. ಜಗತ್ ಪಾವನ ಅಂತ. 3 ಜಗತ್ತನ್ನು ಪಾವನಗೊಳಿಸುವವನು. ಯಾವುದು 3 ಜಗತ್ತು? ಭೂ, ಭುವಃ, ಸುವಃ. ನಮ್ಮಲ್ಲಿ ಭೂ, ಭುವಃ, ಸುವಃ ಮೂರಿದೆ. ಇದನ್ನ ಕೆಲವರು ಭೂ, ಭುವಃ, ಸುವಹನು ಅಂತಾರೆ. ಇನ್ನು ಕೆಲವು ಯೋಗ ಮಾರ್ಗದಲ್ಲಿ ಭೂ, ಭುವಃ, ಸುವಃ ಅಂದ್ರೆ ಆಜ್ಞ, ಸಹಸ್ರಾರ, ಅನಾಹತ. ಈ 3 ಕೂಡ 3 ಲೋಕ ಅಂತ ಹೇಳಲಾಗತ್ತೆ. ಸೊ ಈ 3 ಲೋಕವನ್ನು ಪಾವನಗೊಳಿಸುವವನು. ನಾನು ಆಗ್ಲೇ ಹೇಳ್ದಂಗೆ ಇದು 3ರಲ್ಲೂ ಯೋಗವನ್ನೇ ಕಲ್ಪಿಸೋದಾದ್ರೆ, ಭೂ ಅಂದ್ರೆ ನಾವು ಆಜ್ಞಾ ಚಕ್ರದಲ್ಲಿ ಕರ್ಮ, ಅನಾಹತದಲ್ಲಿ ಭಕ್ತಿ, ಸಹಸ್ರಾರದಲ್ಲಿ ಜ್ಞಾನ. ಈ 3 ಕಡೆಯೂ ಅವನು ಪಾವನಗೊಳಿಸ್ತಾನೆ. ಯಾಕೆ ಅಂದ್ರೆ ನಮ್ಮಲ್ಲಿ ಪಿಂಗಳ ಮತ್ತೆ ಇಡಾ ನಾಡಿ ಅಂತ ಇರ್ತದೆ. ಹೀಗೆ ಹರ್ಕೊಂಡ್ ಮೇಲಕ್ಕೆ ಹೋಗಿರುತ್ತೆ. ಮಧ್ಯ ಸುಷುಮ್ನ ನಾಡಿ ಇರುತ್ತೆ. ಇಲ್ಲಿ ನಮಗೆ ಗ್ರಂಥಿಗಳು ಬರುತ್ತೆ. ಬ್ರಹ್ಮಗ್ರಂಥಿ, ವಿಷ್ಣುಗ್ರಂಥಿ, ರುದ್ರಗ್ರಂಥಿ ಅಂತ. ಗ್ರಂಥಿ ಅಂದ್ರೆ ನಾಟ್ಸ್, ಗಂಟುಗಳಾಗಿರುತ್ತೆ. ಈ ಗಂಟುಗಳನ್ನ ಭೇದನ ಮಾಡ್ಕೊಂಡು ಹೋಗ್ಬೇಕು. ಅದಾಗ್ಬೇಕು. ಆ ಭೇದನವಾಗುವುದು, ಶಕ್ತಿ ಸಂಚಲನ ಏನಾಗುತ್ತೆ ಅದು ಪಾವನ. ಆ ನಾಡಿಗಳಲ್ಲಿ ಶಕ್ತಿಯ ಸಂಚಲನವಾಗುತ್ತೆ. ಆಗ ನಾವು ಅರಿವನ್ನ ಮೂಲಾಧಾರದ ಮೇಲಕ್ಕೆ ಇರಿಸ್ಕೊಂಡು ಅರಿವನ್ನು ಇಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಸರಳವಾಗಿ ಹೇಳೋದಾದ್ರೆ ಅದಾಗಬೇಕು. ನಮಗೆ ನಾಡಿ ಶುದ್ಧಿ ಆಗ್ಬೇಕು. ಪಿಂಗಳ ಮತ್ತೆ ಇಡಾನಾಡಿ ಶುದ್ಧಿ ಆಗ್ಬೇಕು. ನಮ್ಮಲ್ಲಿ ಪಂಚ ಪ್ರಾಣಗಳಿದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಇವುಗಳಲ್ಲಿ ನಾನು ವ್ಯಾನದ ಸಹಾಯದಿಂದ ಪ್ರಾಣಾಪಾನ ಮೊದಲು ಬಳಸ್ಕೊಂಡು ಪಿಂಗಳ ಮತ್ತು ಇಡನಾಡಿಗಳಲ್ಲಿ ಅಲ್ಲಿಂದ ವ್ಯಾನಕ್ಕೆ ಹೋಗಿ ವ್ಯಾನವನ್ನ ಸುಷುಮ್ನಾದಲ್ಲಿ ತಗೊಂಡು ಹೋದಾಗ ಅರಿವು ಇಲ್ಲಿ ನೆಲೆ ನಿಲ್ಲುತ್ತೆ. ಸಹಸ್ರಾರದಲ್ಲಿ ಸುಷುಮ್ನ ಸಹಾಯದಿಂದ ಅದಾಗಬೇಕು ಅಂದ್ರೆ ಪಾವನಗೊಳಿಸ್ಬೇಕು. ಈ 3 ಲೋಕಗಳನ್ನು ಪಾವನಗೊಳಿಸಬೇಕು. ಪಿಂಗಳ, ಇಡ ಮತ್ತೆ ಸುಷುಮ್ನ ಇವುಗಳನ್ನು ಪಾವನಗೊಳಿಸಬೇಕು. ಅದರ ಸಹಾಯದಲ್ಲಿ ನಾವು ಅನಾಹತ, ಆಜ್ಞ, ಸಹಸ್ರಾರ ಇಲ್ಲಿ ನಾವು ಏರ್ಬೇಕು. ಹಾಗಾಗಿ ಈ 3 ಜಗತ್ತನ್ನು ಪಾವನಗೊಳಿಸುವವನು ಅವನೇ ನಮ್ಮನ್ನ ಮೇಲಕ್ಕೆ ಕರೆದುಕೊಂಡು ಹೋಗುವವನು. ಆ ನಾಡಿ ಶುದ್ಧಿ ಆಗೋದಕ್ಕೆ ಅವನೇ ಕರುಣಾವನಧಿ. ಅವನ ಕರುಣೆಯಿಂದ ನಮ್ಮಲ್ಲಿ ನಾಡಿ ಶುದ್ಧಿ ಆಗುತ್ತೆ. ನಾವು ಪ್ರಾಣಾಯಾಮ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ನಾಡಿ ಶುದ್ಧಿ ಆಗೋದಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ಧ್ಯಾನ ಮಾಡೋಕೆ ನಾಡಿ ಶುದ್ಧಿ ಮಾಡ್ಕೋತೀವಿ. ಮತ್ತೆ ಇಡೀ ಡೇ ಪೂರ್ತಿ ಮತ್ತೆ ನಾಡಿಗಳು ಮಾಮೂಲಿ ಯಥಾವತ್ತಾಗಿ ಹೇಗೆ ಫಂಕ್ಷನ್ ಆಗ್ತಿತ್ತು ಹಾಗೆ ಫಂಕ್ಷನ್ ಆಗ್ತಿರುತ್ತೆ. ಮತ್ತೆ ಮಾಡೋದನ್ನ ಮತ್ತೆ ಧ್ಯಾನಕ್ಕೆ ಬರುವಾಗ ಮತ್ತೆ ನಾಡಿ ಶುದ್ಧಿ ಮಾಡ್ಕೊತಿರ್ತೀವಿ. ಇದು ಒಂದು ಹಂತದವರೆಗೂ ನಾಡಿ ಶುದ್ಧಿ ಆಗ್ಬೇಕು. ತದನಂತರ ನಾಡಿ ಶುದ್ಧಿ ಆಗೋ ಅವಶ್ಯಕತೆ ಇಲ್ಲ. ಪದೇ ಪದೇ ಇನ್ನೂ 5 ವರ್ಷ 10 ವರ್ಷ ನಾಡಿ ಶುದ್ಧಿ ಮಾಡ್ಕೊಂಡೇ ನಾವು ಪ್ರಾಣಾಯಾಮ ಧ್ಯಾನ ಮಾಡಕ್ ಕೂರ್ತಿದೀವಿ ಅಂದ್ರೆ ಅದು ಧ್ಯಾನ ದಕ್ಕಿಲ್ಲ. ನಿಜವಾಗಲೂ ನಾಡಿ ಶುದ್ಧಿ ಸರಿಯಾದ ರೀತಿಯಲ್ಲಿ ಗುರು ಮಾರ್ಗದಲ್ಲಿ ಮಾಡ್ಕೊಂಡ್ರೆ ಪದೇ ಪದೇ ನಾಡಿ ಶುದ್ಧಿ ಮಾಡ್ಕೊಂಡು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ 3 ಭಗವಂತನ ನಿಜವಾದ ಶರಣಾಗತಿ ಬಂದಾಗ 3 ಲೋಕಗಳನ್ನು ಆತ ಪಾವನಗೊಳಿಸ್ತಾನೆ, ಶುದ್ಧಿಗೊಳಿಸ್ತಾನೆ. ಆಗ ನಾವು ಪದೇ ಪದೇ ಧ್ಯಾನ ಕೂರಕ್ಕೂ ಮುಂಚೆ ನಾಡಿ ಶುದ್ಧಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಹಾಗೆ ಧ್ಯಾನಕ್ಕೆ ಕೂರ್ಬೋದು. ಹಾಗೆ ನಾವು ಉಪಾಸನೆಯಲ್ಲಿ ಮೇಲಕ್ಕೆ ಏರ್ಬೋದು. ಹಾಗಾಗಿ ಅವನಲ್ಲಿ ಶರಣಾಗದೆ ಬರೀ ಯೋಗನ ನಾವು ಒಂದು ಎಕ್ಸರ್ಸೈಸ್ ಆಗಿ ಮಾಡ್ಕೊಂಡು ನಾ ಇದನ್ನ ಮಾಡ್ಬಿಟ್ರೆ ಹೀಗೆ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಂಡು ಅಷ್ಟೇ ಮಾಡಿದ್ರೆ ಸಾಕಾಗಲ್ಲ. ಗುರುವಿನಲ್ಲಿ ಶರಣಾಗತಿ, ಭಗವಂತನಲ್ಲಿ ಭಕ್ತಿ ಇವೆರಡು ಇಟ್ಕೊಂಡಾಗ ನಿಜವಾಗ್ಲೂ ನಾಡಿ ಶುದ್ಧಿ ಆಗತ್ತೆ. ಆ ಶುದ್ಧಿ ಯಾವ ರೀತಿ ಆಗತ್ತೆ ಮತ್ತೆ ನೀವು ನಾಡಿ ಶುದ್ಧಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಅವನು 3 ಜಗತ್ತನ್ನು ಪಾವನಗೊಳಿಸುವವನು ಅಂತ. ಹಾಗೆ ಅವನು ಸುರಾರ್ಚಿತ ಅಂತ. ಸುರಾರ್ಚಿತ ಅಂದ್ರೆ ಅವನು ಸುರರಿಂದ ಪೂಜಿಸಲ್ಪಡುವವನು. ಸುರರು ಅಂದ್ರೆ ನಾವು
ನಾವು ಅನ್ಕೋತೀವಿ ರಾಕ್ಷಸರು ಮತ್ತೆ ದೇವತೆಗಳು. ಸುರ ಅಂದ್ರೆ ಸುರವನ್ನ ಪಾನ ಮಾಡಿದವರು. ಯಾರು ಸುರ? ಸುರಪಾನ ಅಂದ್ರೇನು? ನಾನು ಸಾಮಾನ್ಯ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ನಮ್ಮಲ್ಲಿ ಮೇರುದಂಡ ಅಂತಿದೆ. ಅದೇ ಮೇರು ಪರ್ವತ. ಕೆಳಗಡೆ ಭಗವಂತ ಕೂರ್ಮಾವತಾರವಾಗಿ ಬಂದಿದ್ದು. ನಮ್ಮಲ್ಲಿ ಕೂರ್ಮನಾಡಿ ಅಂತಿದೆ. ಮೂಲಾಧಾರದಿಂದ ಕೆಳಗಿರುತ್ತೆ. ಸೊ ಆ ಕೂರ್ಮನಾಡಿ ಏನಿದೆ, ಆ ಕೂರ್ಮನಾಡಿಯಾಗಿ ಭಗವಂತನೇ ನಿಂತಾಗ ಅದ್ರ ಮೇರುದಂಡ ಇದೆ. ಹಾವನ್ನ ಅಂದ್ರೆ ನಾವು ಪಿಂಗಳ ಮತ್ತೆ ಇಡವನ್ನ ಹೀಗೆ ಹಿಡಿದು ಅಸುರರು ಮತ್ತೆ ರಾಕ್ಷಸರು ಅದನ್ನ ಕಡ್ದಾಗ ಹೀಗೆ ನಾವು ಕಡದಾಗ ನಮ್ಮಲ್ಲಿ ಮೊದಲು ಕಲ್ಮಶಗಳೆಲ್ಲ ಹೊರಗೆ ಬರುತ್ತೆ. ಅದೇ ಹಾಲಾಹಲ. ಅದೆಲ್ಲ ಹೋದ ನಂತರ ವಿಶುದ್ಧಿಯಲ್ಲಿ ಎಲ್ಲವೂ ಶುದ್ಧವಾಗುತ್ತೆ. ಶುದ್ಧವಾದ ನಂತರ ಇಲ್ಲಿ ಕಿರುನಾಲಿಗೆಯಿಂದ ಅಮೃತ ನಮಗೆ ಅನುಭವಕ್ಕೆ ಬರುತ್ತೆ. ಶರೀಫ್ ಅಜ್ಜ ಹೇಳ್ದಂಗೆ ಸೊರತಿಹುದು ಮನೆಯ ಮಾಳಿಗೆ. ಅಜ್ಞಾನದಿಂದ ಕಾಲಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಅಂತ. ಅಂದ್ರೆ ನಾನು ಅರಿವನ್ನ ಮೇಲಕ್ಕೆ ತಂದಿಲ್ಲ ಅಜ್ಞಾನದಿಂದಾಗಿ. ಇಲ್ಲಿ ಇಲ್ಲಿಂದ ಅಮೃತ ಯಾವಾಗಲೂ ಸುರಿತಾನೆ ಇದೆ. ಸಹಸ್ರಾರು ಬ್ರಹ್ಮರಂಧ್ರ ಬಂದು ಇಲ್ಲಿ ಸುರಿತಿದೆ. ಅದು ನಾನು ಅರಿವೇ ಇಲ್ಲ. ಸುಮ್ನೆ ಅದು ಸೋರ್ಕೊಂಡು ಹೋಗ್ತಿದೆ. ಕೂಡ ಅಮೃತಪಾನ ನಾನು ಮಾಡ್ತೀವಲ್ಲ ಜನ ಅಂತ ಶರೀಫ್ ಅಜ್ಜ ಸೋರುತಿಹುದು ಮನೆಯ ಮಾಳಿಗೆನಲ್ಲಿ ಹೇಳ್ತಾರೆ. ಅದ್ರ ಬಗ್ಗೆ ಸಂಪೂರ್ಣ ವಿವರಣೆ ಒಂದು ಸೋರುತಿಹುದು ಮನೆಯ ಮಾಳಿಗೆ ಅನ್ನೋ ಸಂಚಿಕೆಯಲ್ಲಿ ನಮ್ಮಲ್ಲಿ ಎಲ್ಲೆಲ್ಲಿ ಅಮೃತ ಆ, ಸೋರ್ತಾ ಇದೆ ಅದನ್ನ ಪಾನ ಮಾಡೋದು ಯೋಗಾರ್ಥ ಅದು ಏನದು ಅಂತ ಇಡೀ ಆ ತತ್ವಪದದ ಯೋಗಾರ್ಥವನ್ನ ಹೇಳಿದ್ದೀನಿ. ಆಸಕ್ತಿ ಇರೋರು ನೋಡ್ಬೋದು. ಹಾಗೆ ಅಂತಹ ಅಮೃತವನ್ನ ಪಾನ ಮಾಡಿದವರು ಸುರರು. ಯಾವ ನಾಡಿಗಳಲ್ಲಿ ನಮಗೆ ಆ ಅಮೃತ ಪಾನ ಮಾಡೋ ಶಕ್ತಿ ಸಂಚಲನ ಆಗುತ್ತೋ ಅದೆಲ್ಲ ಸುರರು. ಯಾವ ನಾಡಿಲಿ ನಮಗೆ ಆ ಅಮ್ ಅಮೃತದ ಅನುಭವ ಬಂದಿಲ್ಲ, ನಾಡಿ ಶುದ್ಧಿ ಆಗಿಲ್ವೋ, ಶಕ್ತಿ ಸಂಚಲನವಾಗಿಲ್ವೋ ಅದೆಲ್ಲ ಅಸುರರು. ನಮ್ಮಲ್ಲೇ ಸುರ, ನಮ್ಮಲ್ಲೇ ಅಸುರರಿದ್ದಾರೆ. ಅಂತಹ ಸುರರಿಂದ ಪೂಜೆಗೊಳ್ಳುವವನು ಆ ನಾಡಿಗಳಿಂದ ಅವನನ್ನ ಸೇವಿಸಕ್ಕೆ ಶುರು ಮಾಡ್ತೀವಿ. ಭಗವಂತ ಅನುಭವಕ್ಕೆ ನಾವು ಮುಂದಾಗ್ತಾ ಹೋಗ್ತೀವಿ. ಹಾಗಾಗಿ ಅಂತಹ ನಾಡಿಗಳಿಂದ ಪೂಜಿಸಲ್ಪಡುವವನು ಅನ್ನೋ ಅರ್ಥವು ನಾವು ಯೋಗಾರ್ಥ ನೋಡಿದಾಗ ಸುರಾರ್ಚಿತ ಅನ್ನೋದು ಈ ಅರ್ಥವು ನಮಗೆ ಬರುತ್ತೆ. ಹಾಗೆ ಅವನು ದೇವ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ದೇವ ಅಂದಾಗ ಹಲವಾರು ಅರ್ಥ ಇದೆ. ದೇವ ದಿವ್ ಅನ್ನೋದ್ರಿಂದಲೇ ದೇವ ಬರುತ್ತೆ. ದಿವ್ ಅಂದ್ರೆ ಬೆಳಕು, ಬೆಳಕನ್ನು ನೀಡುವವನು ಅಥವಾ ತಾನೇ ಬೆಳಕಾಗಿರುವವನು ಅನ್ನೋ ಅರ್ಥವು ಬರುತ್ತೆ. ದಿವ್ ಅಂದ್ರೆ ಕ್ರೀಡೆ ಅಂತ. ಭಗವಂತ ಕ್ರೀಡೆಯಲ್ಲಿ ತೊಡಗಿದ್ದಾನೆ. ಇಡೀ ಸೃಷ್ಟಿ ಏನಿದೆ ಅದು ಅವನ ಕ್ರೀಡೆ. ಅವನು ಯಾಕೆ ಮಾಡ್ತಾ ಕೇಳಿದ್ರೆ ಅದು ಉತ್ತರ ಇಲ್ಲ. ಅದಕ್ಕೆ ಭಗವಂತ ಆ, ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಇಲ್ಲಿ ನನಗೆ ಮಾಡೋದಕ್ಕೆ ಏನೂ ಇಲ್ಲ, ಆದ್ರೂ ನಾನು ಮಾಡ್ತಾ ಇದ್ದೀನಿ ಅಂತ. ಅವನು ಯಾಕೆ ಸೃಷ್ಟಿ ಮಾಡಕ್ಕೆ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ಅದಕ್ಕೆ ಉಪನಿಷತ್ತು ಅವನೊಬ್ನೇ ಇದ್ದ, ಅವನು ತನಗೆ ಬೇಸರ ಆಯ್ತು, ಅದಕ್ಕೆ ಅವನು ಎರಡಾದ, ಎರಡಾಗಿ ಅವನು ಹಲವನ್ನ ಸೃಷ್ಟಿ ಮಾಡ್ತಾ ಹೋದ ಅಂತ. ಯಾಕೆ ಸೃಷ್ಟಿ ಮಾಡ್ದ ಕೇಳಿದ್ರೆ ಯಾರ ಹತ್ರನೂ ಉತ್ತರ ಇಲ್ಲ. ಅದಕ್ಕೆ ಗುಂಡಪ್ಪ ಚೆನ್ನಾಗಂತಾರೆ, ನರ ನರಸಿ ಕೊಳಲಿದಾರಿಯ ತನಗೆ ತಾನೆಂದು ತೊರೆದ ನೇತಕ್ಕೆ ನಮ್ಮ ಮಂಕುತಿಮ್ಮ. ಇಷ್ಟೆಲ್ಲ ಸೃಷ್ಟಿ ಮಾಡ್ದ, ಭೂಮಿ ನಕ್ಷತ್ರ ಗ್ರಹಗಳೆಲ್ಲ ಸೃಷ್ಟಿ ಮಾಡ್ದ. ನಮ್ಗೆ ಹ್ಮ್, ಆಹಾರವನ್ನ ಕೊಟ್ಟ, ಮತ್ತೊಂದನ್ನ ಕೊಟ್ಟಿದ್ದು ಎಲ್ಲವನ್ನು ಕೊಟ್ಟುಬಿಟ್ಟು ನರ ನರಸಿ ಕೊಳಲಿದಾರಿಯ ತನಗೆ ತಾನೆಂದು ತೊರೆದ ನೇತಕ್ಕೆ ನಮ್ಮ ಮಂಕುತಿಮ್ಮ. ಇಷ್ಟೆಲ್ಲ ಮಾಡ್ಕೊಟ್ಟು ದಾರಿ ನೀನೇ ಹುಡುಕು ಅಂತ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟನ ದೇವರು. ಯಾಕೆ ಬಿಟ್ಟೋದ ಅಂತ ಗುಂಡಪ್ಪ ಈ ರೀತಿ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಗುಂಡಪ್ಪ ನಮಗೆ ಹೇಳ್ತಾರೆ. ಹಾಗೆ ಅವನ ಕ್ರೀಡೆ ಈ ಸೃಷ್ಟಿ ಯಾಕಾಯ್ತು, ಇದು ಪರ್ಪಸ್ ಏನು, ಯಾಕೆ ನಾಶ ಆಗ್ತದೆ, ಯಾಕೊಬ್ರು ಅಜ್ಞಾನಿ, ಯಾಕೊಬ್ಬ ಜ್ಞಾನಿ, ಇಂಥದ್ರಲ್ಲಿ ಯಾಕೆ ಬೇಕಿತ್ತು, ಪಾಪ ಕರ್ಮಗಳಿವೆಲ್ಲ ಯಾಕೆ ಬೇಕಿತ್ತು, ಏರುಪೇರು ಯಾಕೆ ಬೇಕಿತ್ತು, ಇಂಥ ತಾರತಮ್ಯಗಳು ಎಲ್ಲ ಯಾಕೆ ಬೇಕಿತ್ತು ಅಂತ ಕೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಹಾಗದನ್ನ ಕ್ರೀಡೆ ಅದು ಅವನು ಲೀಲೆ ಅಷ್ಟೇ. ಅವನ ಖುಷಿಗೆ ಅವ್ನು ಮಾಡ್ಕೊತಿದ್ದಾನೆ. ನಾವು ಅದರಲ್ಲಿ ಪಾತ್ರಧಾರಿಗಳಷ್ಟೇ. ನಮ್ಮ ಪಾತ್ರ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಸುಮ್ಮನಾಗಿದ್ದ. ಹಾಗಾಗಿ ಅವನು ದೇವ. ಇಂತಹ ಎಲ್ಲಾ ರೀತಿಯ ಗುಣಗಳಿರುವಂತ ಭಗವಂತ ನಮ್ಮನ್ನು ರಕ್ಷಿಸಲಿ ಅನ್ನೋ ಅನುಸಂಧಾನದಲ್ಲಿ ನಾವು ಬದುಕಬೇಕು ಅನ್ನೋದಕ್ಕಾಗಿ ಹರಿಭಕ್ತಿ ಸಾರದಲ್ಲಿ ಕನಕದಾಸರು ಇಂಥ ಅಮೋಘವಾದ ಹೆಸರುಗಳನ್ನ ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮುರಮರ್ದನ ಇದರ ಹಿಂದಿನ ಯೋಗಾರ್ಥ ಏನು, ಅದು ನಮ್ಮ ಜೀವನದ ನಾವು ರಿಫ್ಲೆಕ್ಟ್ ಮಾಡಿಕೊಂಡು ಕಾಂಟಂಪ್ಲೇಟ್ ಮಾಡೋದು ಹೇಗೆ ಅಂತ ನೋಡೋಣಂತೆ.